ಹಾಯ್ ಫ್ರೆಂಡ್ಸ್, ಓನ್ಲಿ ಫಾರ್ ಲವ್ ಲಾಸ್ಟ್ ಎಪಿಸೋಡ್ನ ನೋಡ್ಕೊಂಡು ಬರೋಣ. ಶಿಯಾನ್ ಶೂಯಿ ಮೂವಿ ನೋಡೋದಕ್ಕೆ ಅಂತ ಬರ್ತಾರೆ. ಅಲ್ಲಿ ಫಿಫಿ ಇರ್ತಾಳೆ. ಫಿಫಿ ಶಿಯಾನ್ನ ಕೇಳ್ತಾಳೆ, ಇಷ್ಟು ದಿವಸ ಆದರೂ ನೀವು ನನ್ನನ್ನು ಯಾಕೆ ಮೀಟ್ ಮಾಡೋದಕ್ಕೆ ಬರಲಿಲ್ಲ? ಆಗ ಶಿಯಾನ್ ಫಿಫಿನ ಇಗ್ನೋರ್ ಮಾಡ್ತಾ ಶೂಯಿಗೆ ಹೇಳ್ತಾನೆ, ಮೂವಿ ನೋಡೋದಕ್ಕೆ ಸಮಯ ಆಗಿದೆ, ಹೋಗೋಣ ಅಂತ ಹೇಳಿ ಮೂವಿ ನೋಡೋದಕ್ಕೆ ಅಂತ ಬರ್ತಾರೆ. ಆಗ ಶೂಯಿ ಶಿಯಾನ್ಗೆ ಪಾಪ್ಕಾರ್ನ್ ತಿನ್ನೋದಕ್ಕೆ ಹೇಳ್ತಾಳೆ. ಆದರೆ ಶಿಯಾನ್ ಬೇಡ ಅಂತ ಹೇಳ್ತಾನೆ. ಹಿಂದೆ ಸೀಟಲ್ಲಿ ಕೂತಿದ್ದ ಫಿಫಿ ಶಿಯಾನ್ಗೆ ಹೇಳ್ತಾಳೆ, ನಿಮ್ಗಾಗಿ ಡ್ರಿಂಕ್ ನ ಆರ್ಡರ್ ಮಾಡ್ಲಾ? ಆಗ ಶಿಯಾನ್ ಬೇಡ ಅಂತ ಹೇಳ್ತಾನೆ. ಶೂಯಿಗೆ ಅವರಿಬ್ರನ್ನ ನೋಡಿ ತುಂಬಾನೇ ಜಲಸಿ ಆಗ್ತಿರುತ್ತೆ. ಅವಳ ಕೈಯಾರ ಶಿಯಾನ್ಗೆ ಪಾಪ್ಕಾರ್ನ್ ತಿನ್ಸೋದಿಕ್ಕೆ ಹೋಗ್ತಾನೆ. ಮೊದಲು ಶಿಯಾನ್ ಬೇಡ ಅಂತ ಹೇಳ್ತಾನೆ, ಆದ್ರೆ ಶೂಯಿ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೋತಾಳೆ. ಅದರಿಂದ ಶಿಯಾನ್ ಶೂಯಿ ಕೈಲಿದ್ದ ಪಾಪ್ಕಾರ್ನ್ ನ ತಿಂತಾನೆ. ಮೂವಿ ಮುಗಿದ್ಮೇಲೆ ಹೊರಗಡೆ ಬರ್ತಾರೆ. ಶೂಯಿ ಶಿಯಾನ್ ಕೈಗೆ ಪಾಪ್ಕಾರ್ನ್ ನ ಕೊಟ್ಟು ವಾಶ್ರೂಮ್ಗೆ ಹೋಯ್ತಾಳೆ. ಅದೇ ಸಮಯಕ್ಕೆ ಫಿಫಿ ಕೂಡ ಶಿಯಾನ್ ನ ಮೀಟ್ ಮಾಡ್ತಾಳೆ. ಅವಳು ಶೂಯಿ ಬಗ್ಗೆ ಮಾತಾಡ್ತಾಳೆ. ಈ ಹುಡುಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾಳೆ ಅಂತ ಹೇಳ್ತಾಳೆ. ಆಗ ಶಿಯಾನ್ ಹೇಳ್ತಾನೆ, ಹೌದು, ಎಲ್ರಿಗಿಂತ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾಳೆ. ಶಿಯಾನ್ ಮಾತು ಕೇಳಿ ಫಿಫಿಗೆ ತುಂಬಾನೇ ಬೇಜಾರಾಗುತ್ತೆ. ಅದೇ ಸಮಯಕ್ಕೆ ಶೂಯಿ ಕೂಡ ವಾಶ್ರೂಮ್ ಇಂದ ಬಂದು ಶಿಯಾನ್ ಫಿಫಿ ಜೊತೆ ಮಾತಾಡ್ತಿರೋದನ್ನ ನೋಡಿ ಶಿಯಾನ್ಗೆ ಹೇಳ್ತಾಳೆ, ನನ್ಗೆ ಇವ್ರು ಪರಿಚಯ ಮಾಡಿಸಲ್ವಾ? ಆಗ ಶಿಯಾನ್ ಅವರಿಬ್ರಿಗೂ ಪರಿಚಯ ಮಾಡಿಸ್ತಾನೆ. ಫಿಫಿ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಶೂಯಿಗೆ ಕೈ ಕೊಡ್ತಾಳೆ. ಆದ್ರೆ ಶೂಯಿ ಬೇಕು ಅಂತಲೇ ಶಿಯಾನ್ಗೆ ಅವಳ ಬ್ಯಾಗು ಪಾಪ್ಕಾರ್ನ್ ಇಟ್ಕೊಳ್ಳೋದಿಕ್ಕೆ ಅಂತ ಕೊಟ್ಟು ಅವಳಿಗೆ ಹ್ಯಾಂಡ್ ಶೇಕ್ ಮಾಡಿ ಇಬ್ರು ಕೂಡ ಕಾರ್ ಹತ್ರ ಬರ್ತಾರೆ. ಶೂಯಿ ಹೇಳ್ತಾಳೆ, ಇವತ್ತಿನ ವಾತಾವರಣ ಎಷ್ಟು ಚೆನ್ನಾಗಿದೆ, ನನಗೆ ವಾಕ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ. ಆಗ ಶಿಯಾನ್ ಶೂಯಿನ ಇಟ್ಕೊಂಡು ಅವಳ ಕೆನೆ ಹತ್ರ ಕೈ ಹಾಕ್ತಾನೆ. ಆಗ ಶೂಯಿಗೆ ಅನ್ಸುತ್ತೆ ಶಿಯಾನ್ ಅವಳಿಗೆ ಕಿಸ್ ಮಾಡ್ತಾನೆ ಅಂತ. ಆಗ ಅವಳು ಕಣ್ಮುಚ್ಕೋತಾಳೆ. ಅದೇ ಸಮಯಕ್ಕೆ ಶಿಯಾನ್ ಶೂಯಿ ಕತ್ತಿಗೆ ಒಂದು ಚೈನ್ ಹಾಕ್ತಾನೆ. ಅವಳು ಕಣ್ಬಿಟ್ಟು ನೋಡಿದಾಗ ಅವಳ ಕತ್ತಲ್ಲಿ ಚೈನ್ ಇರುತ್ತೆ. ಆಗ ಶಿಯಾನ್ ಕೇಳ್ತಾನೆ, ನೀನ್ ಏನ್ ಅನ್ಕೊಂಡೆ? ನಾನು ನಿನಗೆ ಕಿಸ್ ಮಾಡ್ತೀನಿ ಅಂತ ತಿಳ್ಕೊಂಡ? ಆಗ ಶೂಯಿ ಹೇಳ್ತಾಳೆ, ಯಾಕೆ ನಾನು ಆ ರೀತಿ ಯೋಚನೆ ಮಾಡಬಾರ್ದ? ಆಗ ಶಿಯಾನ್ ಹೇಳ್ತಾನೆ, ನನಗೆ ಪಬ್ಲಿಕ್ ಅಲ್ಲಿ ಆ ರೀತಿ ಮಾಡೋದು ಇಷ್ಟ ಆಗೋದಿಲ್ಲ. ಆಗ ಶೂಯಿಗೆ ಬೇಜಾರಾಗುತ್ತೆ. ನಾನು ಕಾರ್ ಹತ್ರ ಹೋಗ್ತೀನಿ ಅಂತ ಹೇಳಿ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಶಿಯಾನ್ ಶೂಯಿಗೆ ಕಿಸ್ ಮಾಡ್ತಾನೆ. ಇಬ್ರು ಕೂಡ ಕಾರಲ್ಲಿ ಬರ್ತಿರ್ಬೇಕಾದ್ರೆ ಯಾಂಗಿ ಶೂಯಿಗೆ ಮೆಸೇಜ್ ಮಾಡಿ ಡಿನ್ನರ್ಗೆ ಇನ್ವೈಟ್ ಮಾಡ್ತಾನೆ. ಆದ್ರೆ ಶೂಯಿ ಆಗೋದಿಲ್ಲ ಅಂತ ಹೇಳ್ತಾಳೆ. ಶಿಯಾನ್ ಶೂಯಿ ಯಾಂಗಿ ಜೊತೆ ಮಾತಾಡ್ತಿರೋದನ್ನ ನೋಡಿ ಅವನಿಗೆ ಜಲಸೆ ಆಗ್ತಿರುತ್ತೆ. ಶೂಯಿ ಕೈಯಿಂದ ಫೋನನ್ನ ತಗೊಂಡು ಸೈಡಲ್ಲಿ ಇರ್ತಾನೆ. ಶೂಯಿಗೂ ಕೂಡ ಅರ್ಥ ಆಗುತ್ತೆ ಅವನಿಗೆ ಜಲಸೆ ಆಗ್ತಿದೆ ಅಂತ. ಆಗ ಶಿಯಾನ್ ಹೇಳ್ತಾನೆ, ಪ್ರಪಂಚದಲ್ಲಿ ಇರೋರೆಲ್ರಿಗೂ ಕೂಡ ನಿನ್ನ ಮೇಲೆ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ. ಆಗ ಮಾಸ್ಟರ್ ಫ್ಯಾಂಗ್ ಹೇಳ್ತಾರೆ, ನನಗೆ ಮಾತ್ರ ಇಂಟ್ರೆಸ್ಟ್ ಇಲ್ಲ. ಶೂಯಿ ಮಾಸ್ಟರ್ ಫ್ಯಾಂಗ್ ಮಾತನ್ನ ಕೇಳಿ ಸ್ಮೈಲ್ ಮಾಡ್ತಾಳೆ. ಇಬ್ರು ಕೂಡ ಮಾತಾಡ್ತಿರ್ಬೇಕಾದ್ರೆ ಶೂಯಿ ಹೇಳ್ತಾಳೆ, ನಾನು ನಾಳೆ ಒಂದು ಬಿಸ್ನೆಸ್ ಟ್ರಿಪ್ ಹೋಗ್ತಿದ್ದೀನಿ. ಆಗ ಶಿಯಾನ್ ಹೇಳ್ತಾರೆ, ನಿನ್ನ ಹೋಟೆಲ್ ಡೀಟೇಲ್ಸ್ನ ನನ್ನ ಫೋನ್ ಕಳಿಸು. ಶೂಯಿ ಕೂಡ ಶಿಯಾನ್ಗೆ ಎಲ್ಲ ಡೀಟೇಲ್ಸ್ನು ಕೂಡ ಕಳಿಸ್ತಾಳೆ. ಆಗ ಅವನು ಹೇಳ್ತಾನೆ, ನಾನೇ ನಿನ್ನನ್ನು ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಶೂಯಿ ಮನೆಗೆ ಬರ್ತಾನೆ. ಅಷ್ಟರಲ್ಲಿ ಶಿಯಾನ್ಗೆ ಒಂದು ಕಾಲ್ ಬರುತ್ತೆ. ಅದರಿಂದ ಅವನು ಶೂಯಿಗೆ ಹೇಳ್ತಾನೆ, ನಾನು ನಿನ್ನನ್ನು ಏರ್ಪೋರ್ಟ್ಗೆ ಡ್ರಾಪ್ ಮಾಡೋದಕ್ಕೆ ಬರೋದಕ್ಕಾಗಲ್ಲ, ಆದರೆ ಮಾಸ್ಟರ್ ಫ್ಯಾಂಗ್ಗೆ ಹೇಳ್ತೀನಿ, ಅವ್ರು ನಿನ್ನನ್ನು ಏರ್ಪೋರ್ಟ್ಗೆ ಡ್ರಾಪ್ ಮಾಡೋದಕ್ಕೆ ಅಂತ ಬರ್ತಾರೆ. ಆಗ ಶೂಯಿ ಶಿಯಾನ್ ಮಾತ್ಗೆ ಕೋಪ ಮಾಡ್ಕೊಂಡು ಕೂತಿರ್ತಾಳೆ. ಶಿಯಾನ್ ಶೂಯಿನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಅವಳ ಹೊಟ್ಟೆಯಿಂದ ಗುಡು ಗುಡು ಅಂತ ಸೌಂಡ್ ಬರುತ್ತೆ. ಆಗ ಶಿಯಾನ್ ಅಡ್ಗೆ ಮನೆಗೆ ಹೋಗ್ತಿರ್ಬೇಕಾದ್ರೆ ಶೂಯಿ ಕೇಳ್ತಾಳೆ, ಎಲ್ಲಿಗೆ ಹೋಗ್ತಿದ್ಯಾ? ಆಗ ಶಿಯಾನ್ ಹೇಳ್ತಾನೆ, ನಿನ್ಗಾಗಿ ನಾನು ನೂಡಲ್ಸ್ನ ತಯಾರು ಮಾಡೋದಕ್ಕೆ ಹೋಗ್ತಿದ್ದೀನಿ. ಅವನ ಮಾತು ಕೇಳಿ ಶೂಯಿಗೆ ತುಂಬಾನೇ ಖುಷಿ ಆಗುತ್ತೆ. ಮಾರ್ನಿಂಗ್ ಆಗಿರುತ್ತೆ. ಶೂಯಿ ಜಿಯು ಇಬ್ರು ಕೂಡ ಬಿಸ್ನೆಸ್ ಟ್ರಿಪ್ಗೆ ಅಂತ ಬಂದಿರ್ತಾರೆ. ಇಂಟರ್ವ್ಯೂ ಮುಗಿದ್ಮೇಲೆ ಇಬ್ರು ಕೂಡ ಜೊತೆಲಿ ಫೋಟೋಸ್ ತಗೋತಾರೆ. ಶೂಯಿ ಅವಳು ತಗೊಂಡಿದ್ದ ಫೋಟೋನ ಶಿಯಾನ್ಗೆ ಕಳಿಸ್ತಾಳೆ. ಅವನು ಶೂಯಿ ಕಳಿಸಿದ ಫೋಟೋಸ್ನ ನೋಡಿ ಸ್ಮೈಲ್ ಮಾಡ್ತಾ ಅವಳಿಗೆ ಕಾಲ್ ಮಾಡ್ತಾನೆ. ನೀನು ಏನ್ ಮಾಡ್ತಿದ್ಯಾ? ನಾನು ನಿನ್ನ ತುಂಬಾನೇ ಮಿಸ್ ಮಾಡ್ಕೋತಿದ್ದೀನಿ, ಬೇಗಪ್ಪ ಅಂತ ಹೇಳ್ತಾನೆ. ಶೂಯಿ ಕೂಡ ನಾನು ಕೂಡ ನಿನ್ನ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಶಿಯಾನ್ ಲಿಫ್ಟ್ ಅಲ್ಲಿ ಬರ್ತಿರ್ಬೇಕಾದ್ರೆ ಚಿನ್ಲಿ ಕೂಡ ಅವಳು ಸಾಮಾನನ್ನ ಪ್ಯಾಕ್ ಮಾಡ್ಕೊಂಡು ಲಿಫ್ಟ್ ಅಲ್ಲಿ ಬರ್ತಾಳೆ. ಆದ್ರೆ ಶಿಯಾನ್ ಅವಳ ಜೊತೆ ಏನನ್ನು ಕೂಡ ಮಾತಾಡೋದಿಲ್ಲ. ಕಾರ್ ಪಾರ್ಕಿಂಗ್ಗೆ ಬರ್ತಾನೆ. ಅಲ್ಲಿಗೆ ಚಿನ್ಲಿ ಕೂಡ ಬಂದು ಹೇಳ್ತಾಳೆ, ಶೂಯಿ ನಿಮ್ಗೆ ಚೀಟ್ ಮಾಡ್ತಿದ್ದಾಳೆ. ಶಿಂಗ್ಸ್ ಅವಳನ್ನ ನೋಡಿ ಫೀಲ್ ಮಾಡ್ಕೊಳ್ಳಿ ಅಂತ ನಿಮ್ ಜೊತೆ ರಿಲೇಶನ್ಶಿಪ್ ಅಲ್ಲಿರೋ ಹಾಗೆ ನಾಟಕ ಮಾಡ್ತಿದ್ದಾಳೆ. ಆಗ ಶಿಯಾನ್ಗೆ ಕೋಪ ಬರುತ್ತೆ. ಶೂಯಿ ಬಗ್ಗೆ ಈ ರೀತಿ ಮಾತು ಕೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಅವಳಿಗಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಯಾವ ರಿಸ್ಕ್ ಬೇಕಾದ್ರೂ ತಗೋತೀನಿ ಅಂತ ಹೇಳಿ ಅವಳಿಗೆ ಗಟ್ಟಿಯಾಗಿ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಜಿಯು ಶೂಯಿ ಏರ್ಪೋರ್ಟ್ ಬಂದಿರ್ತಾರೆ. ಅವ್ರನ್ನ ಪಿಕ್ ಮಾಡೋದಿಕ್ಕೆ ಅಂತ ಮಾಸ್ಟರ್ ಫ್ಯಾಂಗ್ ಬಂದಿರ್ತಾರೆ. ಆಗ ಜಿಯು ಶೂಯಿಗೆ ಹೇಳ್ತಾಳೆ, ನಾ ನಿಮ್ ಜೊತೆ ಬರೋದಿಕ್ಕೆ
ಇರೋದಿಕ್ಕಾಗಲ್ಲ. ಅವಳ ಮಾತು ಶೂಯಿಗೆ ಅರ್ಥ ಆಗುತ್ತೆ. ಮಾಸ್ಟರ್ ಫ್ಯಾಂಗ್ ಜೊತೆ ಅಲ್ಲಿಂದ ಹೋಗ್ತಾಳೆ. ಶೂಯಿ ಹೋಗ್ತಿದ್ದಾಗೆ ಪ್ರೊಫೆಸರ್ ಯು ಕೂಡ ಜಿಯುನ ಪಿಕ್ ಮಾಡೋದಿಕ್ಕೆ ಅಂತ ಬರ್ತಾರೆ. ಯುನ ನೋಡ್ತಿದ್ದಾಗೆ ಜಿಯು ಓಡ್ಕೊಂಡೋಗಿ ಹಗ್ ಮಾಡ್ಕೋತಾಳೆ. ಇಬ್ರು ಕೂಡ ಖುಷಿಯಿಂದ ಮಾತಾಡ್ತಾ ಏರ್ಪೋರ್ಟ್ ಇಂದ ಹೋಗ್ತಾರೆ. ಮತ್ತೊಂದ್ ಕಡೆ ಮಾಸ್ಟರ್ ಫ್ಯಾಂಗ್ ಶೂಯಿನ ಮನೆಗೆ ಡ್ರಾಪ್ ಮಾಡಿ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಶಿಂಗ್ಸೋ ಶೂಯಿ ಮನೆ ಬಾಗ್ಲನ್ನ ತಡ್ತಿರೋದನ್ನ ನೋಡ್ತಾರೆ. ಅವರಿಗೆ ಕೋಪ ಬರುತ್ತೆ. ಶಿಂಗ್ಸೋಗೆ ಕಿಕ್ ಮಾಡಿ ಅವ್ರನ್ನ ಕೆಳಗಡೆ ಬೀಳ್ಸಿ ಕಾರಲ್ಲಿ ಶಿಂಗ್ಸೋ ಶೂಯಿ ಮನೆ ಹತ್ರ ಇರೋದನ್ನ ನೋಡ್ದೆ ಅಂತ ಹೇಳಿ ಶಿಯಾನ್ಗೆ ಮೆಸೇಜ್ ಮಾಡ್ತಾನೆ. ಮತ್ತೊಂದ್ ಕಡೆ ಶಿಯಾನ್ ಡಿನ್ನರ್ ಮಾಡ್ತಿರ್ಬೇಕಾದ್ರೆ ಮಾಸ್ಟರ್ ಫ್ಯಾಂಗ್ ಮಾಡಿರೋ ಮೆಸೇಜ್ ಅನ್ನ ನೋಡ್ತಾರೆ. ಸಡನ್ ಆಗಿ ಎದ್ದು ಅಲ್ಲಿಂದ ಬರ್ತಾರೆ. ಮತ್ತೊಂದ್ ಕಡೆ ಶಿಂಗ್ಸೋ ಶೂಯಿ ಬಾಗ್ಲನ್ನ ಲಾಕ್ ಮಾಡ್ತಾರೆ. ಶೂಯಿ ಕೂಡ ಡೋರನ್ನ ಓಪನ್ ಮಾಡ್ತಾರೆ. ಶಿಂಗ್ಸೋ ಶೂಯಿ ಜೊತೆ ಮಾತಾಡೋದಿಕ್ಕೆ ಅಂತ ನೋಡ್ತಾನೆ. ಆದ್ರೆ ಶೂಯಿಗೆ ಇಷ್ಟ ಆಗ್ತಿರೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಶಿಯಾನ್ ಬಂದು ಶಿಂಗ್ಸೋನ ದೂರ ತಳ್ಳಿ ಬಾಗ್ಲ ಹಾಕೊಂಡು ಶೂಯಿಗೆ ಕಿಸ್ ಮಾಡ್ತಾರೆ. ಆಗ ಅವಳು ಅವನನ್ನ ಹಗ್ ಮಾಡ್ಕೋತಾರೆ. ಆಗ ಶಿಯಾನ್ ಹೇಳ್ತಾನೆ, ಒಂದ್ ನಿಮಿಷ ಮಲ್ಕೋಬೇಡ, ನಾನು ಬರ್ತೀನಿ ಅಂತ ಹೇಳಿ ಹೊರ್ಗಡೆ ಬಂದು ಶಿಂಗ್ಸೋಗೆ ವಾರ್ನಿಂಗ್ ಕೊಡ್ತಾರೆ. ಇನ್ನೊಂದ್ ಸಾರಿ ಶೂಯಿ ಅಕ್ಕಪಕ್ಕ ನೀನು ಓಡಾಡ್ತಾ ಈ ರೀತಿ ನಡ್ಕೊಂಡ್ರೆ ನಿನ್ನನ್ನ ನಾನು ಸುಮ್ನೆ ಬಿಡೋದಿಲ್ಲ ಅಂತ ವಾರ್ನಿಂಗ್ ಮಾಡ್ತಾರೆ. ಶಿಂಗ್ಸೋ ಅಲ್ಲಿಂದ ಹೋಗ್ತಾನೆ. ಶಿಯಾನ್ ಕೂಡ ಶೂಯಿಗೆ ನಾನು ಕೂಡ ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಶೂಯಿ ಶಿಯಾನ್ ಹತ್ರ ಇದ್ದ ಮೊಬೈಲನ್ನ ತಗೊಂಡು ಅವನ ಮೊಬೈಲ್ ನಲ್ಲಿ ಏನನ್ನೋ ಟೈಪ್ ಮಾಡಿ ವಾಪಸ್ ಫೋನನ್ನ ಕೊಡ್ತಾಳೆ. ಶಿಯಾನ್ ಹೋಗ್ತಿದ್ರೆ ಶೂಯಿ ಅವನನ್ನ ನೋಡಿ ಸ್ಮೈಲ್ ಮಾಡ್ತಿರ್ತಾಳೆ. ನೆಕ್ಸ್ಟ್ ಡೇ ಶಿಯಾನ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಅವನ್ ಫೋನ್ಗೆ ಕಾಲ್ ಬರುತ್ತೆ. ಅಲ್ಲಿ ಬೇಬಿ ಅಂತ ಬರ್ದಿರುತ್ತೆ. ಜಿಯು ಅದನ್ನ ನೋಡಿ ಶಿಯಾನ್ನ ಕೇಳ್ತಾಳೆ, ಈ ಬೇಬಿ ಅಂದ್ರೆ ಯಾರು, ನಮ್ಗೂ ಸ್ವಲ್ಪ ಹೇಳ್ತೀರಾ? ಆಗ ಶಿಯಾನ್ ಕೋಪದಿಂದ ಜಿಯುನ ನೋಡ್ತಿದ್ದಾಗೆ ಅವಳು ಸುಮ್ನೆ ಕೂತ್ಕೋತಾಳೆ. ಶಿಯಾನ್ ಕಾಲ್ ರಿಸೀವ್ ಮಾಡಿ, ನೀನು ತಿಂಡಿ ಮಾಡ್ದ, ನಾನೀಗ ತಿಂಡಿ ಮಾಡ್ತಿದ್ದೀನಿ, ನಿನ್ನ ತುಂಬಾನೇ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳಿ ಕಾಲನ್ನ ಕಟ್ ಮಾಡ್ತಾನೆ. ಆಗ ಜಿ ಹೇಳ್ತಾಳೆ, ಮೊದಲು ಯಾವತ್ತೂ ಕೂಡ ಈ ರೀತಿ ಎಮೋಷನಲ್ ಎಕ್ಸ್ಪ್ರೆಸ್ ಮಾಡಿರ್ಲಿಲ್ಲ. ಆಗ ಶಿಯಾನ್ ಮತ್ತೆ ಕೋಪದಿಂದ ಜಿಯುನ ನೋಡ್ತಾನೆ. ಆಗ ಅವಳು ಎದ್ದು ಅಲ್ಲಿಂದ ಹೋಗ್ತಾಳೆ. ಆಗ ಶಿಯಾನ್ ಡ್ಯಾಡ್ ಕೇಳ್ತಾರೆ, ನೀನು ಯಾರ ಜೊತೆ ಮಾತಾಡ್ತಿದ್ದೆ, ನಿನ್ ಗರ್ಲ್ ಫ್ರೆಂಡ್ ಜೊತೆನಾ? ಆಗ ಶಿಯಾನ್ ಹೇಳ್ತಾನೆ, ಹೌದು. ಆಗ ಅವ್ರ ತಂದೆ ಕೇಳ್ತಾರೆ, ಆಗಿದ್ರೆ ನಮ್ಗೆ ಯಾವಾಗ ಮೀಟ್ ಮಾಡಿಸ್ತೀಯಾ? ಆಗ ಶಿಯಾನ್ ಹೇಳ್ತಾನೆ, ನಾನ್ ಇದ್ರ ಬಗ್ಗೆ ಅವಳ ಜೊತೆ ಮಾತಾಡಿ ನಿಮ್ಗೆ ಹೇಳ್ತೀನಿ. ಮತ್ತೊಂದ್ ಕಡೆ ಮಿಸ್ ಈ ಗುಹಾನ್ ನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾರೆ. ಗುಹಾನ್ ಅಂಕಲ್ ಗನ್ ಮಿಸ್ ಈ ರಿಲೇಶನ್ಶಿಪ್ ನ ಅಕ್ಸೆಪ್ಟ್ ಮಾಡ್ತಾರೆ. ಅದರಿಂದ ಮಿಸ್ ಈಗೂ ಕೂಡ ಖುಷಿ ಆಗುತ್ತೆ. ಮತ್ತೊಂದ್ ಕಡೆ ಶಿಯಾನ್ ಶಿಂಗ್ಸು ಇಬ್ರು ಕೂಡ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಆಫೀಸ್ ಸ್ಟಾಪ್ ಬಂದು ಹೇಳ್ತಾರೆ, ಡಾರ್ಕ್ ಕ್ರಾಸ್ ಕಂಪ್ನಿಯಿಂದ ಪ್ರೆಸಿಡೆಂಟ್ ಬಂದಿದ್ದಾರೆ. ಆಗ ಶಿಯಾನ್ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾನೆ. ಆಗ ಯಾಂಗಿ ಹೇಳ್ತಾನೆ, ನಾನು ಶಿಂಗ್ಸೋ ಜೊತೆ ಮಾತಾಡೋದಿಕ್ಕೆ ಅಂತ ಬಂದೆ, ಆದ್ರೆ ನೀವು ಕೂಡ ಇಲ್ಲೇ ಇದ್ದೀರಾ, ನೀವು ಕೂಡ ನಮ್ಮ ಮಾತನ್ನ ಕೇಳ್ಕೋಬಹುದು. ಅವನ್ ಮಾತ್ ಕೇಳಿ ಶಿಯಾನ್ ಕೂಡ ಅಲ್ಲೇ ಕೂತ್ಕೋತಾನೆ. ಆಗ ಯಾಂಗಿ ಹೇಳ್ತಾನೆ, ನಾವಿಬ್ರು ಒಂದೇ ಟೆಕ್ನಾಲಜಿಲಿ ವರ್ಕ್ ಮಾಡ್ತಿದೀವಿ, ಜೊತೆಯಾಗಿ ಕೆಲಸ ಮಾಡಿದ್ರೆ ಅದರಿಂದ ಇಬ್ರಿಗೂ ಕೂಡ ಅನುಕೂಲ ಇದೆ. ಆದ್ರೆ ಶಿಂಗ್ಸೋಗೆ ತುಂಬಾನೇ ಕೋಪ ಬರುತ್ತೆ, ಆಗೋದಿಲ್ಲ ಅಂತ ಹೇಳ್ತಾನೆ. ಆಗ ಯಾಂಗಿ ಹೇಳ್ತಾನೆ, ನೀನು ಈ ವಿಷಯದ ಬಗ್ಗೆ ಇನ್ನೊಂದ್ಸರಿ ಚೆನ್ನಾಗಿ ಯೋಚನೆ ಮಾಡು ಅಂತ ಹೇಳಿ ಶಿಂಗ್ಸೋನ ಒಪ್ಸೋದಿಕ್ಕೆ ಶಿಯಾನ್ಗೆ ಹೇಳ್ತಾನೆ. ಆಗ ಶಿಯಾನ್ ಯಾಂಗಿ ಮಾತ್ ಕೇಳಿ ಸ್ಮೈಲ್ ಮಾಡ್ತಾನೆ. ಮತ್ತೊಂದ್ ಕಡೆ ಶೂಯಿ ಶಿಯಾನ್ ಏರ್ಪೋರ್ಟ್ಗೆ ಬಾಯಿನ ಪಿಕ್ ಮಾಡೋದಿಕ್ಕೆ ಅಂತ ಬರ್ತಾರೆ. ಅಷ್ಟರಲ್ಲಿ ಬಾಯಿಂದ ಶೂಯಿಗೆ ಕಾಲ್ ಬರುತ್ತೆ. ಅವಳು ಹೇಳ್ತಾಳೆ, ನೀನು ಬೇಗ ಬಾ, ನಿನ್ ಫೇವ್ರೆಟ್ ಸಿಂಗರ್ ಸೋನಿಲಾ ಏರ್ಪೋರ್ಟ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾಳೆ. ಆಗ ಶೂಯಿ ಬೇಗ ಅಲ್ಲಿಂದ ಹೋಗ್ತಾಳೆ. ಸೋನಿಲಾ ಬೇರೆ ಯಾರು ಅಲ್ಲ, ಶಿಯಾನ್ ಸಿಸ್ಟರ್ ಆಗಿರ್ತಾರೆ. ಅವರು ಕಾರಲ್ಲಿ ಕುತ್ಕೊಂಡು ಹೋಗ್ತಿದ್ದಾಗೆ ಶೂಯಿ ಬಾಯ್ ಸೋನಿಲಾ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡ್ತಾರೆ. ಬಾಯ್ ಹೇಳ್ತಾಳೆ, ಇವ್ರಿಗೆ ಮದ್ವೆ ಆಗಿದ್ಯಾ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ, ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ಇವ್ರಿಗೆ ಮದ್ವೆ ಆಗಿ ಒಬ್ಳು ಮಕ್ಕಳು ಕೂಡ ಇದ್ದಾಳೆ. ಅಷ್ಟರಲ್ಲಿ ಶಿಯಾನ್ ಕೂಡ ಏರ್ಪೋರ್ಟ್ ಬರ್ತಾನೆ. ಬಾಯ್ ಕೈಲಿದ್ದ ಸೂಟ್ ಕೇಸನ್ನ ತಗೊಂಡು ಅವಳನ್ನ ಕಾರಲ್ಲಿ ಕೂತ್ಕೊಳ್ಳೋದಕ್ಕೆ ಹೇಳಿ ಶೂಯಿನ ಪಕ್ಕಕ್ಕೆ ಕರ್ಕೊಂಡೋಗಿ ಕೇಳ್ತಾನೆ, ನೀನು ಸೋನಿಲಾ ಫ್ಯಾನ? ಆಗ ಶೂಯಿ ಹೇಳ್ತಾಳೆ, ನಾನು ಅವತ್ತೇ ಹೇಳ್ದೆ ಅಲ್ವಾ, ಸೋನಿಲಾ ದೊಡ್ಡ ಫ್ಯಾನ್ ನಾನು. ಆಗ ಶಿಯಾನ್ ಹೇಳ್ತಾನೆ, ನಾನು ಜಾಸ್ತಿ ಇಷ್ಟನಾ ಅಥವಾ ಸೋನಿಲಾ ಅಂದ್ರೆ ಜಾಸ್ತಿ ಇಷ್ಟನಾ? ಆಗ ಶೂಯಿ ಹೇಳ್ತಾಳೆ, ಹುಡ್ಗಿರ್ ಮೇಲೂ ನಿನಗೆ ಜಲಸಿ ಆಗುತ್ತಾ? ಆಗ ಶಿಯಾನ್ ಪ್ರಶ್ನೆಗೆ ಉತ್ತರ ಕೊಡ್ದಲೆ ಸೋನಿಲಾ ನನ್ನ ಸಿಸ್ಟರ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅವ್ರ ಮಾತು ಕೇಳಿ ಶೂಯಿ ಶಾಕ್ ಆಗ್ತಾಳೆ. ನೆಕ್ಸ್ಟ್ ಡೇ ಶಿಯಾನ್ ಶೂಯಿನ ಪಿಕ್ ಮಾಡೋದಿಕ್ಕೆ ಅಂತ ಅವ್ರ ಆಫೀಸ್ ಹತ್ರ ಬಂದಿರ್ತಾನೆ. ಶೂಯಿ ಕಾರ್ ಹತ್ರ ಬಂದು ನೋಡ್ತಾಳೆ, ಆದ್ರೆ
ಆದ್ರೆ ಶಿಯಾನ್ ಇರೋದಿಲ್ಲ. ಅವನಿಗೆ ಕಾಲ್ ಮಾಡ್ತಾಳೆ, ಎಲ್ಲಿದ್ದೀಯಾ? ಕಾರಲ್ಲೆಲ್ಲ ನೋಡ್ದೆ, ನೀನು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಹಿಂದೆಯಿಂದ ಬಂದು ಶಿಯಾನ್ ಅವಳಿಗೆ ಸರ್ಪ್ರೈಸ್ ಕೊಡ್ತಾನೆ. ಶೂಯಿ ಒಂದ್ಸಾರಿ ಶಾಕ್ ಆಗ್ತಾಳೆ. ಅವಳು ಹೇಳ್ತಾಳೆ, ನೀನು ಹೇಳ್ಬೇಕಲ್ವಾ ನಾನು ಹಿಂದೆ ಇದ್ದೀನಿ ಅಂತ. ಆಗ ಶಿಯಾನ್ ಹೇಳ್ತಾನೆ, ಆಕ್ಟ್ ಮಾಡೋ ಆಕ್ಟರ್ನ ಡಿಸ್ಟರ್ಬ್ ಮಾಡಬಾರ್ದು, ನೀನು ಡ್ರಾಮಾಸ್ ನೋಡಲ್ವಾ? ಆಗ ಶೂಯಿ ಇಲ್ಲ ಅಂತ ಹೇಳ್ತಾಳೆ. ಆಗ ಶಿಯಾನ್ ಹೇಳ್ತಾನೆ, ನಾವಿಬ್ರು ಸೇರ್ಕೊಂಡು ಡ್ರಾಮಾ ನೋಡೋಣ. ಅವನ ಮಾತು ಕೇಳಿ ಶೂಯಿ ಸ್ಮೈಲ್ ಮಾಡ್ತಾಳೆ. ಇಬ್ರು ಕೂಡ ಕಾರಲ್ಲಿ ಕೂತಿರ್ಬೇಕಾದ್ರೆ ಶಿಯಾನ್ ಅವಳಿಗಾಗಿ ಕಾಫಿ ತಗೊಂಡ್ ಬಂದಿರ್ತಾನೆ. ಆಗ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಇದು ನನ್ನ ಫೇವ್ರೆಟ್ ಕಾಫಿ ಅಂತ ಹೇಳ್ತಾಳೆ. ಆಗ ಶಿಯಾನ್ ಹೇಳ್ತಾನೆ, ಈ ಕಾಫಿ ನಿನ್ಗೆ ಎಷ್ಟಿಷ್ಟ? ಆಗ ಶೂಯಿ ಹೇಳ್ತಾಳೆ, ನಾನು ನಿಮ್ ಮೇಲೆ ಕೋಪ ಮಾಡ್ಕೊಂಡಾಗ ಈ ಕಾಫಿ ತಗೊಂಡ್ ಬನ್ನಿ, ನಾನ್ ನಿಮ್ಮನ್ನ ಕ್ಷಮಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ಶೂಯಿ ಶಿಯಾನ್ ಪಕ್ಕ ಕೂತ್ಕೋಬೇಕು ಅಂತ ಇಷ್ಟ ಇರುತ್ತೆ. ಅವಳು ಶಿಯಾನ್ಗೆ ಹೇಳ್ತಾಳೆ, ನೆಕ್ಸ್ಟ್ ಟೈಮ್ ನನ್ನನ್ನ ಪಿಕ್ ಮಾಡೋದಿಕ್ ಬರ್ಬೇಕಾದ್ರೆ ಈ ಕಾರ್ ತಗೊಂಡ್ ಬರ್ಬೇಡಿ, ನನಗೆ ಇಷ್ಟ ಇಲ್ಲ. ಆಗ ಶಿಯಾನ್ ಹೇಳ್ತಾನೆ, ನನಗೆ ಈ ಕಾರು ಅಂದ್ರೆ ತುಂಬಾ ಇಷ್ಟ. ಶೂಯಿ ಶಿಯಾನ್ ಕೈ ಇಟ್ಕೊಳ್ಳೋದಿಕ್ಕೆ ಅಂತ ಕೈ ಕೊಡ್ತಾಳೆ. ಆದ್ರೆ ಶಿಯಾನ್ ಅವಳಿಗೆ ಬ್ಯಾಸ್ಲೆಟ್ ಹಾಕ್ತಾನೆ. ಶೂಯಿ ಆ ಬ್ಯಾಸ್ಲೆಟ್ ನ ನೋಡಿ ತುಂಬಾನೇ ಖುಷಿ ಆಗ್ತಾಳೆ. ನೆಕ್ಸ್ಟ್ ಡೇ ಶಿಯಾನ್ ಶೂಯಿಗೆ ತುಂಬಾನೇ ಗಿಫ್ಟ್ ಕಳ್ಸಿರ್ತಾನೆ. ಶೂಯಿ ಗಿಫ್ಟ್ ನ ರಿಸೀವ್ ಮಾಡ್ಕೊಂಡು ಶಿಯಾನ್ಗೆ ಕಾಲ್ ಮಾಡ್ತಾಳೆ. ಇಷ್ಟೊಂದು ಗಿಫ್ಟ್ ನ ನನ್ಗೆ ಯಾಕೆ ಕಳ್ಸಿದ್ದೀರಾ? ನಾವೆಲ್ಲಾದ್ರೂ ಹೊರಗಡೆ ಊಟ ಮಾಡೋದಿಕ್ ಹೋಗೋಣ. ಆಗ ಶಿಯಾನ್ ಕೂಡ ಒಪ್ಕೋತಾನೆ. ಇಬ್ರು ಕೂಡ ರೆಸ್ಟೋರೆಂಟ್ ಬಂದಿರ್ತಾರೆ. ಶೂಯಿ ವಾಶ್ರೂಮ್ಗೆ ಅಂತ ಹೋಗ್ತಾಳೆ. ಅಲ್ಲೇ ಇದ್ದ ವೇಟರ್ ಶಿಯಾನ್ ಬಟ್ಟೆ ಮೇಲೆ ನೀರ್ ಚೆಲ್ಬಿಡ್ತಾರೆ. ಅವನ್ ಕೋಟ್ ಎಲ್ಲ ಹಾಳಾಗುತ್ತೆ. ವೇಟರ್ ಹೇಳ್ತಾರೆ, ನನ್ನಿಂದ ನಿಮ್ ಕೋಟ್ ಎಲ್ಲ ಹಾಳಾಗಿದೆ, ನಾನು ಇದಕ್ಕಾಗಿ ಅಮೌಂಟ್ ಪೇ ಮಾಡ್ತೀನಿ, ನಿಮ್ ವೀಲ್ ಚಾರ್ಟ್ ಕೊಡಿ ಅಂತ ಹೇಳಿ ಶಿಯಾನ್ ಜೊತೆ ತುಂಬಾನೇ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಶೂಯಿ ಬಂದು ನಿಂತ್ಕೊಂಡು ನೋಡ್ತಿರ್ತಾಳೆ. ಶಿಯಾನ್ ಶೂಯಿನ ನೋಡಿ, ನೀವು ಅಮೌಂಟ್ ಪೇ ಮಾಡೋದೇನು ಬೇಡ, ನನ್ನ ಗರ್ಲ್ ಫ್ರೆಂಡ್ಗೆ ದಾರಿ ಬಿಡಿ, ನೀವು ಬ್ಲಾಕ್ ಮಾಡಿದ್ದೀರಾ ಅಂತ ಹೇಳ್ತಾನೆ. ವೇಟರ್ ಶೂಯಿನ ನೋಡ್ತಿದ್ದಾಗೆ ಅಲ್ಲಿಂದ ಹೊರಟೋಗ್ತಾಳೆ. ಅದೇ ಸಮಯಕ್ಕೆ ಶಿಯಾನ್ಗೆ ಅವ್ರ ಅಕ್ಕ ಸೋನಾಲಿಯಿಂದ ಕಾಲ್ ಬರುತ್ತೆ. ಅವ್ರು ಹೇಳ್ತಾರೆ, ಜಿಯು ನಿನ್ ಜೊತೆ ಇದ್ದಳ? ಆಗ ಶಿಯಾನ್ ಹೇಳ್ತಾನೆ, ಅವಳು ನನ್ನ ಜೊತೆ ಇಲ್ಲ. ಆಗ ಅವರು ಕೇಳ್ತಾರೆ, ನೀನ್ ಯಾರ ಜೊತೆ ಇದೆಯಾ? ಆಗ ಶಿಯಾನ್ ಹೇಳ್ತಾನೆ, ನಾನು ನನ್ನ ಗರ್ಲ್ ಫ್ರೆಂಡ್ ಜೊತೆ ಇದ್ದೀನಿ. ಆಗ ಶಿವಿ ಕೇಳ್ತಾಳೆ, ನೀನು ಯಾರ ಜೊತೆ ಮಾತಾಡ್ತಿದ್ಯಾ? ಆಗ ಶಿಯಾನ್ ಹೇಳ್ತಾನೆ, ನನ್ನ ಅಕ್ಕನ ಜೊತೆ. ಹೇಳು ಅಂತ ಹೇಳ್ತಾನೆ. ಆದ್ರೆ ಶೂಯಿ ಹೇಳೋದಿಲ್ಲ. ಆಗ ಶಿಯಾನ್ ಕಾಲ್ ಕಟ್ ಮಾಡ್ತಾಳೆ. ಶೂಯಿ ಕೇಳ್ತಾಳೆ, ನಿಮ್ ಸಿಸ್ಟರ್ ನಿನಗೆ ಕಾಲ್ ಮಾಡಲಿಲ್ಲ ಅಂದಿದ್ರೆ ಅವ್ರ ಬಗ್ಗೆ ನನ್ನ ಹತ್ರ ಹೇಳ್ತಾನೆ ಇರಲಿಲ್ಲ. ಆಗ ಶಿಯಾನ್ ಹೇಳ್ತಾನೆ, ನಾನು ಬೇಕಾದ್ರೆ ಅವರು ನನಗೆ ಮೀಟ್ ಮಾಡಿಸ್ತೀನಿ. ಆಗ ಶೂಯಿ ಹೇಳ್ತಾಳೆ, ನಾನು ಈಗಲೇ ಮೀಟ್ ಮಾಡೋದಕ್ಕೆ ತಯಾರಿಲ್ಲ. ಇಬ್ರು ವಾಪಸ್ ಹೋಗ್ತಿರ್ಬೇಕಾದ್ರೆ ಶೂಯಿ ಶಿಯಾನ್ ಹತ್ರ ಅವ್ರ ಸಿಸ್ಟರ್ ಬಗ್ಗೆ ಕೇಳ್ತಾಳೆ. ಅವರು ಏನ್ ಮಾಡ್ತಾರೆ? ಆಗ ಶಿಯಾನ್ ಹೇಳ್ತಾನೆ, ಹಾಡು ಹೇಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಆಗ ಶೂಯಿಗೆ ಅವ್ರ ಸಿಸ್ಟರ್ ಬಗ್ಗೆ ಮತ್ತಷ್ಟು ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ನಿನ್ನ ಫೋನಲ್ಲಿ ಅವ್ರ ಫೋಟೋ ತೋರಿಸು ಅಂತ ಕೇಳ್ತಾಳೆ. ಆಗ ಶಿಯಾನ್ ಹೇಳ್ತಾನೆ, ನನ್ನ ಫೋನಲ್ಲಿ ಅವ್ರ ಫೋಟೋ ಒಂದೂ ಇಲ್ಲ. ಆಗ ಶೂಯಿ ಹೇಳ್ತಾಳೆ, ಅವರು ನಿಮ್ಮ ಸಿಸ್ಟರ್ ಅವ್ರ ಫೋಟೋ ಇಲ್ಲ ಅಂದರೆ ಅದು ಈಗ ಸಾಧ್ಯ? ಆಗ ಶಿಯಾನ್ ಹೇಳ್ತಾನೆ, ಬೇಕಾದರೆ ನೀನೇ ನನ್ನ ಫೋನಲ್ಲಿ ಚೆಕ್ ಮಾಡಬಹುದು, ನನ್ನ ಫೋನ್ ಪಾಸ್ವರ್ಡು ನಿನ್ನ ಡೇಟ್ ಆಫ್ ಬರ್ತು ಅಂತ ಹೇಳ್ತಾನೆ. ಶೂಯಿಗೆ ಅದನ್ನ ಕೇಳಿ ತುಂಬಾನೇ ಖುಷಿ ಆಗುತ್ತೆ. ನಾನು ಯಾಕೆ ನಿನ್ನ ಫೋನನ್ನ ಚೆಕ್ ಮಾಡಲಿ, ಇವತ್ತಲ್ಲ ನಾಳೆ ಅವ್ರನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಶಿಯಾನ್ ಅವಳ ಮಾತು ಕೇಳಿ ನಗ್ತಾ ಇರ್ತಾನೆ. ನೆಕ್ಸ್ಟ್ ಡೇ ಜಿಯು ಆರ್ಟಿಕಲ್ ಬರ್ದಿರ್ತಾಳಲ್ವ, ಅದ್ರ ಬಗ್ಗೆ ಮಾತಾಡ್ತಿರ್ತಾಳೆ. ಆಂಟಿ, ನೀವು ನನಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ, ಅದರಿಂದ ನಾನು ಆರ್ಟಿಕಲ್ ಬರೆಯೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಿದ್ರೆ ಯೂನಿ ಶೂಯಿನ ಜಿಯು ಆಂಟಿ ಅಂತಿರೋದನ್ನ ಕೇಳಿಸ್ಕೊತಾಳೆ. ಶೂಯಿ ಜಿಯು ಅಂಕಲ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಳೆ. ಅವರು ಮದ್ವೆ ಆಗಿರ್ಬೇಕು ಅಂತ ಹೇಳಿ ಅವ್ರ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡಿ ಆ ರೂಮರ್ಸ್ ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ತಾರೆ. ಈ ಕೂಡ ಅದನ್ನ ಓದ್ತಾರೆ. ಶೂಯಿನ ಆಫೀಸ್ಗೆ ಬರೋದಕ್ಕೆ ಹೇಳಿ ಅವ್ರನ್ನ ಕೇಳ್ತಾರೆ, ನಿನ್ ಪರ್ಸನಲ್ ವಿಷಯದ ಬಗ್ಗೆ ಮಾತಾಡಬಹುದಾ? ನಿನ್ ಬಾಯ್ ಫ್ರೆಂಡು ನಿನ್ಗಿಂತ ವಯಸ್ಸಲ್ಲಿ ದೊಡ್ಡೋರ? ಆಗ ಶೂಯಿಗೆ ಕೋಪ ಬರುತ್ತೆ. ಯಾಕೆ ಈಗ ಅನ್ನಿಸ್ತಾ ಇದೆ ನನ್ಗಿಂತ ವಯಸ್ಸಲ್ಲಿ ದೊಡ್ಡೋರು ಇರೋನ್ನ ನಾನು ಡೇಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಆಗ ಮಿಸ್ ಹೇಳ್ತಾರೆ, ನಿನ್ ಪರ್ಸನಲ್ ವಿಷಯದ ಬಗ್ಗೆ ಮಾತಾಡೋದಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೇಡ. ಆಗ ಶೂಯಿ ಆಫೀಸಿಂದ ಹೊರಗಡೆ ಬರ್ತಾಳೆ. ಆಗ ನ್ಯಾನ್ ಶೂಯಿಗೆ ಫೋನನ್ನ ತೋರಿಸ್ತಾಳೆ. ಆಗ ಶೂಯಿಗೆ ಗೊತ್ತಾಗುತ್ತೆ, ಈ ರೀತಿ ವಿಷಯನ ಸ್ಪ್ರೆಡ್ ಮಾಡಿರೋದು ಯೂನಿ ಅಂತ. ಅವಳ ಹತ್ರ ಬಂದು ಕೇಳ್ತಾಳೆ, ಈ ರೂಮರ್ನ ನೀನೇನ ಎಲ್ರಿಗೂ ಸ್ಪ್ರೆಡ್ ಮಾಡಿದ್ದು? ಆಗ ಯೂನಿ ಹೇಳ್ತಾಳೆ, ನಿನ್ ಬಾಯ್ ಫ್ರೆಂಡ್ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಆಗ ಶೂಯಿ ಹೇಳ್ತಾಳೆ, ಗೊತ್ತಿಲ್ಲ ಅಂದ್ಮೇಲೆ ರೂಮರ್ನ ಯಾಕೆ ಸ್ಪ್ರೆಡ್ ಮಾಡಿದೆ ಅಂತ ಹೇಳಿ ಯೂನಿ ಅವಳ ಫ್ರೆಂಡು ಚಾಟ್ ಮಾಡಿದ್ದನ್ನ ಓದಿ ಅವಳಿಗೆ ಹೇಳ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ಶೂಯಿಗೆ ವಿಷಯ ಗೊತ್ತಾಗಿದೆ ಅಂತ. ಯೂನಿ ಜಿಯುವಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಶೂಯಿ ಈ ರೀತಿ ವಿಷಯನ ಸ್ಪ್ರೆಡ್ ಮಾಡಿರೋದಕ್ಕೆ ಎಕ್ಸ್ಪ್ಲೇಷನ್ ಕೇಳ್ತಾಳೆ.
ರಾತ್ರಿ ಅವಳು ದೂರ ತಳ್ಳಿ ಹೋಗ್ತಿರ್ಬೇಕಾದ್ರೆ ಶೂಯಿ ಕೈ ಡೋರ್ಗೆ ಸಿಕ್ಕಾಕೊಂಡ್ಬಿಡುತ್ತೆ. ಅದರಿಂದ ಅವಳ ಕೈಗೆ ತುಂಬಾನೇ ನೋವಾಗುತ್ತೆ. ಯೂನಿ ಅದನ್ನ ನೋಡಿ ಅವಳಿಗೆ ತುಂಬಾ ಗಾಬರಿ ಆಗುತ್ತೆ. ಅಲ್ಲಿಂದ ಹೊರಟೋಗ್ತಾಳೆ. ಯೂನಿ ಒಂದು ರೆಸ್ಟೋರೆಂಟ್ಗೆ ಬಂದು ಮಿಸ್ ಇನ್ಗೆ ಕಾಲ್ ಮಾಡಿ ಹೇಳ್ತಾಳೆ, ನಿಮ್ ಹಸ್ಬೆಂಡ್ ಶೂಯಿ ಮಧ್ಯ ಅಫೇರ್ ನಡೀತಾ ಇದೆ. ಮಿಸ್ ಇನ್ಗೆ ಕೋಪ ಬರುತ್ತೆ. ಶೂಯಿ ಶಿಯಾನ್ ಗರ್ಲ್ ಫ್ರೆಂಡ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಆಗ ಯೂನಿಗೆ ಶಾಕ್ ಆಗುತ್ತೆ. ಶಿಯಾನ್ ಶೂಯಿ ಬಾಯ್ ಫ್ರೆಂಡ್ ಅಂತ. ಮಿಸ್ ಈಗ ಕೂಡ ಇವರಿಬ್ರು ಮಧ್ಯ ಜಗಳ ಆಗಿರೋದು ಗೊತ್ತಾಗುತ್ತೆ. ಇಬ್ರು ಆಫೀಸಿಗೆ ಬರೋದಕ್ಕೆ ಹೇಳ್ತಾರೆ. ಆಗ ಶೂಯಿ ಹೇಳ್ತಾಳೆ, ಯೂನಿ ಮೊದಲು ನನ್ನ ಔಟ್ಲೈನ್ ನ ಕದ್ದು ಇಂಟರ್ವ್ಯೂ ಮಾಡಿದ್ರು. ಈಗ ನನ್ನ ಪರ್ಸನಲ್ ಲೈಫ್ ಬಗ್ಗೆ ಎಲ್ರಿಗೂ ರೂಮರ್ ಸ್ಪ್ರೆಡ್ ಮಾಡಿದ್ದಾರೆ. ಇವಳಿಂದ ನನ್ನ ಕೈ ಕೂಡ ಏಟಾಗಿದೆ. ನನ್ನ ಪರ್ಸನಲ್ ಲೈಫ್ಗೆ ತಲೆ ಹಾಕಿರೋದನ್ನ ನನ್ನ ಕೈಲಿ ಸಹಿಸೋದಿಕ್ಕಾಗ್ತಿಲ್ಲ. ಆಗ ಮಿಸ್ ಈ ಹೇಳ್ತಾರೆ, ನೀನು ಮನೆಗೆ ಹೋಗಿ ರೆಸ್ಟ್ ಮಾಡಿ, ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ಮಿಸ್ ಈ ಮಾತು ಕೇಳಿ ಶೂಯಿ ಅಲ್ಲಿಂದ ಹೋಗ್ತಾಳೆ. ಶೂಯಿ ತುಂಬಾನೇ ಅಪ್ಸೆಟ್ ಆಗಿರ್ತಾಳೆ. ಶಿಯಾನ್ ಆಫೀಸ್ಗೆ ಬಂದು ಅವಳನ್ನ ಹಗ್ ಮಾಡ್ಕೊಳ್ಳೋದಿಕ್ಕೆ ಹೇಳ್ತಾಳೆ. ಆಗ ಶಿಯಾನ್ ದೃಷ್ಟಿ ಶೂಯಿ ಕೈ ಮೇಲೆ ಹೋಗುತ್ತೆ. ಏನಾಯ್ತು ಅಂತ ಕೇಳ್ತಾನೆ. ಆಗ ಶೂಯಿ ನಡೆದಿರೋ ವಿಷಯನೆಲ್ಲ ಶಿಯಾನ್ ಹತ್ರ ಹೇಳ್ತಾಳೆ. ಆಗ ಶಿಯಾನ್ ಅವಳನ್ನ ಹಗ್ ಮಾಡ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದ ಅಂತ ಕೇಳ್ತಾನೆ. ಆಗ ಶೂಯಿ ಹೋಗಿದ್ದೆ ಅಂತ ಹೇಳ್ತಾಳೆ. ಆಗ ಶಿಯಾನ್ ಡಾಕ್ಟರ್ ಏನ್ ಹೇಳಿದ್ರು ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಸ್ವಲ್ಪ ದಿವಸ ಈ ಕೈಲಿ ಯಾವುದೇ ಕೆಲಸ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆಗ ಶಿಯಾನ್ ಹೇಳ್ತಾನೆ, ಆಗಿದ್ರೆ ನೀನು ನಮ್ಮನೆಗೆ ಬಾ. ಆಗ ಶೂಯಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಶಿಯಾನ್ ಹೇಳ್ತಾನೆ, ಎಲ್ಲಿಗೆ ಹೋಗ್ತಿದ್ಯಾ? ಆಗ ಅವಳು ಹೇಳ್ತಾಳೆ, ನನ್ನ ಲಗೇಜ್ ನ ಪ್ಯಾಕ್ ಮಾಡ್ಕೊಂಡು ತಗೊಂಡ್ ಬರೋದಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಮತ್ತೆ ವಾಪಸ್ ಬಂದು ಶಿಯಾನ್ ಹತ್ರ ಕುತ್ಕೊಂಡು ನನಗೆ ಕಿಸ್ಬೇಕು ಅಂತ ಕೇಳ್ತಾಳೆ. ಆಗ ಶಿಯಾನ್ ಹೇಳ್ತಾನೆ, ಆಫೀಸಲ್ಲಿ ಈ ರೀತಿ ಎಲ್ಲ ಮಾಡಬಾರ್ದು. ಆಗ ಅವಳು ಡೋರ್ ಹತ್ರ ಹೋಗಿ ಬಟನ್ ಪ್ರೆಸ್ ಮಾಡ್ತಾಳೆ. ಆದ್ರೆ ಡೋರು ಓಪನ್ ಆಗೋದಿಲ್ಲ. ಆಗ ಅವಳು ಹೇಳ್ತಾಳೆ, ನಿನ್ ಡೋರ್ ಕೂಡ ಹಾಳಾಗಿದ್ಯಾ. ಆಗ ಶಿಯಾನ್ ಹಿಂದೆಯಿಂದ ಬಂದು ಶೂಯಿನ ಹಗ್ ಮಾಡ್ಕೊಂಡು ಹೇಳ್ತಾನೆ, ನೀನು ತಪ್ಪಾಗಿರೋ ಬಟನ್ನ ಪ್ರೆಸ್ ಮಾಡಿದ್ಯಾ ಅಂತ ಹೇಳಿ ಶೂಯಿ ಕೈ ಇಟ್ಕೊಂಡು ಅವನೇ ಬಟನನ್ನ ಪ್ರೆಸ್ ಮಾಡ್ತಾನೆ. ಡೋರ್ ಓಪನ್ ಆಗ್ತಿದ್ದಾಗೆ ಶೂಯಿ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೊಂದು ಕಡೆ ಮಿಸಿ ಯೂನಿಗೆ ಬೇರೆ ಕೆಲಸದ ಬಗ್ಗೆ ಹೇಳೋದಿಕ್ಕೆ ಅಂತ ಬರೋದಿಕ್ಕೆ ಹೇಳಿರ್ತಾಳೆ. ಆದ್ರೆ ಅವಳು ಆಫೀಸ್ಗೆ ರಿಸೈನ್ ಮಾಡಿ ಅಲ್ಲಿಂದ ಹೊರಟೋಗ್ತಾಳೆ. ಶಿಯಾನ್ ಶೂಯಿ ಜೊತೆ ಮನೆಗೆ ಬಂದು ಲಗೇಜನ್ನ ಪ್ಯಾಕ್ ಮಾಡಬೇಕಾದ್ರೆ, ನಾನೇ ನಿನಗೆ ಊಟ ಮಾಡಿಸಿ ಕೇರ್ಫುಲ್ ಆಗಿ ನೋಡ್ಕೋತೀನಿ ಅಂತ ಹೇಳಿ ಶೂಯಿನ ಮನೆಗೆ ಕರ್ಕೊಂಡು ಬರ್ತಾನೆ. ರಾತ್ರಿ ಆಗಿರುತ್ತೆ. ಶಿಯಾನ್ ಊಟ ಮಾಡ್ತಾ ಕೂತಿರ್ಬೇಕಾದ್ರೆ ಶೂಯಿ ಶಿಯಾನ್ನ ನೋಡ್ತಾ ಇರ್ತಾನೆ. ಆಗ ಅವನು ಕೇಳ್ತಾನೆ, ಯಾಕೆ ಆ ರೀತಿ ನೋಡ್ತಿದ್ಯಾ? ಆಗ ಶೂಯಿ ಹೇಳ್ತಾಳೆ, ನೀನೇ ನನಗೆ ಊಟ ಮಾಡಿಸ್ತೀನಿ ಅಂತ ಹೇಳಿದ್ದೆ ಅಂತ ಹೇಳಿ ಶಿಯಾನ್ಗೆ ನೆನಪು ಮಾಡ್ತಾಳೆ. ಆಗ ಅವನು ಪ್ರೀತಿಯಿಂದ ಶೂಯಿ ಸೂಪ್ ಕುಡಿಸ್ತಾನೆ. ಸ್ವಲ್ಪ ಸಮಯ ಆದ್ಮೇಲೆ ಫ್ರೂಟ್ಸ್ ಕಟ್ ಮಾಡ್ಕೊಂಡು ಬಂದು ಅವನೇ ಕೈಯಾರ ಅವಳಿಗೆ ಫ್ರೂಟ್ಸ್ ತಿನ್ನಿಸ್ತಾನೆ. ಆಗ ಅವಳು ಹೇಳ್ತಾಳೆ, ನನ್ನ ಕೂದಲುಗೆ ಏರ್ ಬ್ಯಾಂಡ್ ಹಾಕಿ. ಶಿಯಾನ್ ಅವಳ ಕೂದಲಿಗೆ ಏರ್ ಬ್ಯಾಂಡ್ ಹಾಕಿ ಅವ್ನ ಕೆಲಸ ಮಾಡೋದಕ್ಕೆ ಕೂತ್ಕೋತಾನೆ. ಆಗ ಅವಳು ಹೇಳ್ತಾಳೆ, ನಾನು ಸ್ನಾನ ಮಾಡೋದಕ್ಕೆ ಹೋಗ್ತಿದ್ದೀನಿ. ಆಗ ಶಿಯಾನ್ ಹೇಳ್ತಾನೆ, ಇದಕ್ಕೂ ಕೂಡ ನನ್ನ ಸಹಾಯ ಬೇಕಾ? ಆಗ ಅವಳು ಹೇಳ್ತಾಳೆ, ಬೇಡ ನಾನೇ ಮಾಡ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಶಿಯಾನ್ ಅವಳನ್ನ ರೇಗ್ಸೋದಕ್ಕೆ ಹೇಳ್ತಾನೆ, ಬೇರೆ ಕೆಲಸನೆಲ್ಲ ನನ್ನ ಕೈಲಿ ಮಾಡಿಸ್ತೀಯಾ? ನನ್ನ ಸಹಾಯ ನಿನಗೆ ಬೇಕು ಅಂದ್ರೂ ಕೂಡ ನಾನು ಮಾಡೋದಿಲ್ಲ ಅಂತ ಹೇಳ್ತಾನೆ. ಆಗ ಶೂಯಿ ಹೇಳ್ತಾಳೆ, ನನಗೆ ನಿನ್ನ ಸಹಾಯ ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ವಾಶ್ರೂಮ್ಗೆ ಹೋದ್ಮೇಲೆ ಅವಳಿಗೆ ರಿಯಲೈಸ್ ಆಗುತ್ತೆ ಶಿಯಾನ್ ಸಹಾಯ ಬೇಕಾಗುತ್ತೆ ಅಂತ. ಅವನು ಅಲ್ಲೇ ಹೋಗ್ತಿರ್ಬೇಕಾದ್ರೆ ಅವಳು ಸಹಾಯ ಮಾಡೋದಕ್ಕೆ ಕೇಳ್ತಾಳೆ. ಅವಳ ಮಾತು ಅವನಿಗೂ ಕೂಡ ಅರ್ಥ ಆಗುತ್ತೆ. ಅವಳಿಗೆ ಸಹಾಯ ಮಾಡ್ತಾನೆ. ಆಗ ಶೂಗಿ ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಸ್ನಾನ ಮಾಡ್ಕೊಂಡು ಬಂದು ಮಲ್ಕೊಂಡಿರ್ಬೇಕಾದ್ರೆ ಶಿಯಾನ್ ಅವಳ ಪಕ್ಕ ಬಂದು ಕೇಳ್ತಾನೆ, ನಿನ್ ಕೈ ನೋವಾಗ್ತಿದ್ಯಾ? ಆಗ ಶೂಯಿ ಹೇಳ್ತಾಳೆ, ಹೌದು. ಆಗ ಶಿಯಾನ್ ಹೇಳ್ತಾನೆ, ಮಲ್ಕೋ, ನೋವು ಕಡಿಮೆ ಆಗುತ್ತೆ ಅಂತ ಹೇಳಿ ಇಬ್ರು ಕೂಡ ಮಲ್ಕೊಂಡಿರ್ಬೇಕಾದ್ರೆ ಶೂಯಿ ಶಿಯಾನ ಹಗ್ ಮಾಡ್ಕೊಂಡ್ರೆ ಶಿಯಾನ್ ಅವಳಿಗೆ ಕಿಸ್ ಮಾಡ್ತಾನೆ. ಮಾರ್ನಿಂಗ್ ಆಗಿರುತ್ತೆ. ಅವಳು ಎದ್ದು ನೋಡ್ತಾಳೆ. ಶಿಯಾನ್ ಅವಳ ಪಕ್ಕ ಇರೋದಿಲ್ಲ. ಶೂಯಿಗೆ ಶಿಯಾನಿಂದ ಕಾಲ್ ಬರುತ್ತೆ. ನೀನು ಯಾವಾಗ ಹೋದೆ ಅಂತ ಕೇಳ್ತಾಳೆ. ಆಗ ಶಿಯಾನ್ ಹೇಳ್ತಾನೆ, 9 ಗಂಟೆಗೆ ನಾನು ಆಫೀಸ್ಗೆ ಬಂದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಮತ್ತೊಂದು ಕಡೆ ಶಿಯಾನ್ ಹೋಗ್ಬೇಕಾಗಿರೋ ಬಿಸ್ನೆಸ್ ಟ್ರಿಪ್ಗೆ ಗುಹಾನ್ ಹೋಗ್ತಿರ್ತಾನೆ. ಬಾಯ್ ಕೇಳ್ತಾಳೆ, ಶಿಯಾನ್ಗೆ ಅವನ ಕೆಲ್ಸನ ಅವನೇ ಮಾಡ್ಕೊಳ್ಳೋದಿಕ್ಕಾಗಲ್ವಾ? ಆಗ ಗುಹಾನ್ ಹೇಳ್ತಾನೆ, ಶೂಯಿ ಕೈಗೆ ಏಟಾಗಿರೋದ್ರಿಂದ ಶಿಯಾನ್ ಬಿಸ್ನೆಸ್ ಟ್ರಿಪ್ಗೆ ಹೋಗೋದಿಕ್ಕಾಗಲ್ಲ, ಅವಳನ್ನ ನೋಡ್ಕೋಬೇಕು. ಆಗ ಬಾಯ್ ಗಾಬರಿಯಿಂದ ನನಗೆ ಈ ವಿಷಯ ಗೊತ್ತಿರ್ಲಿಲ್ಲ ಅಂತ ಹೇಳಿ ಶೂಯಿಗೆ ಮೆಸೇಜ್ ಮಾಡಿ ಕೇಳ್ತಾಳೆ, ನಿನ್ ಕೈ ಹೇಗಿದೆ? ಚಿಕ್ಕದಾಗಿ ಏಟಾಗಿದೆ, ಬೇಗನೆ ಹುಷಾರಾಗುತ್ತೆ ಅಂತ. ಇದಾದ್ಮೇಲೆ ಬಾಯ್ ಗುಹಾನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡೋದಿಕ್ಕೆ ಅಂತ ಬಂದಿರ್ತಾಳೆ. ಗುಹಾನ್ ಬಾಯ್ನ ಹಗ್ ಮಾಡ್ಕೊಂಡು ಹೇಳ್ತಾನೆ, 3 ದಿವಸ ಜಾಸ್ತಿ ಆಯ್ತು. ಆಗ ಬಾಯ್ ಹೇಳ್ತಾಳೆ, ನಾವಿಬ್ರು ದೂರ ಇರೋದನ್ನ ಅಭ್ಯಾಸ ಮಾಡ್ಕೋಬೇಕು. ಒಬ್ರ ಮೇಲೆ ಒಬ್ರಿಗೆ ನಂಬಿಕೆ ಇರಬೇಕು. ಆಗ್ಲೇ ರಿಲೇಶನ್ಶಿಪ್ ನ ಗಟ್ಟಿ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದು. ಶೂಯಿಗೆ ಮನೇಲಿ ತುಂಬಾನೇ ಬೋರ್ ಆಗ್ತಿರುತ್ತೆ. ಕೆಲಸ ಮಾಡೋದಕ್ಕೆ ಅಂತ
ಅಂತ ಹೋಗ್ತಾಳೆ. ಆದರೆ ಅವಳ ಕೈ ಏಟಾಗಿರೋದ್ರಿಂದ ಕೆಲಸ ಮಾಡೋದಕ್ಕಾಗ್ತಿರಲ್ಲ. ಶಿಯಾನ್ಗೆ ಮೆಸೇಜ್ ಮಾಡಿ ಹೇಳ್ತಾಳೆ, ನನಗೆ ಮನೇಲಿ ತುಂಬಾನೇ ಬೋರ್ ಆಗ್ತಿದೆ, ಕೆಲಸ ಕೂಡ ಮಾಡೋದಕ್ಕಾಗ್ತಿಲ್ಲ. ಆಗ ಶಿಯಾನ್ ಮೆಸೇಜ್ ಮಾಡಿ ಹೇಳ್ತಾನೆ, ಜಿಯುನ ಮನೆಗೆ ಬರೋದಕ್ಕೆ ಕೇಳಿದ್ದೀನಿ, ಅವಳು ನಿನಗೆ ಸಹಾಯ ಮಾಡ್ತಾಳೆ. ಸ್ವಲ್ಪ ಸಮಯ ಆದ್ಮೇಲೆ ಜಿಯು ಕೂಡ ಮನೆಗೆ ಬರ್ತಾಳೆ. ಇಬ್ರು ಸೇರಿ ಕೆಲಸ ಮುಗಿಸ್ತಾರೆ. ಶಿಯಾನ್ ಮನೆಗೆ ಬರ್ತಾನೆ. ಅವನು ಬರ್ತಿದ್ದಾಗೆ ಶೂಯಿನ ನಿನ್ ಕೈ ಹೇಗಿದೆ ಅಂತ ಕೇಳ್ತಾ ಇದ್ರೆ ಶಿಯಾನ್ಗೆ ನೀವು ಹೇಳಿದ ಕೆಲಸನ ಕಂಪ್ಲೀಟ್ ಮಾಡಿದೀನಿ ಅಂತ ಹೇಳೋದಿಕ್ಕೆ ಅಂತ ನೋಡ್ತಾಳೆ. ಆದ್ರೆ ಶಿಯಾನ್ ಅವಳ ಕಡೆ ಸ್ವಲ್ಪ ಕೂಡ ಫೋಕಸ್ ಮಾಡಲ್ಲ. ಶೂಯಿನ ನೋಡ್ತಾ ನೀನು ಇಲ್ಲಿಂದ ಹೋಗಬಹುದು ಅಂತ ಹೇಳ್ತಾನೆ. ಮಾತು ಕೇಳಿ ಅವಳಿಗೆ ಕೋಪ ಬರುತ್ತೆ. ನಾನು ಇಲ್ಲಿವರೆಗೂ ಬಂದು ಶೂಯಿಗೆ ಸಹಾಯ ಮಾಡಿದ್ದೀನಿ, ಡಿನ್ನರ್ ಮಾಡೋದಿಕ್ಕೆ ಇರೋದಕ್ಕೂ ಕೂಡ ಹೇಳಿಲ್ಲ ಅಂತ ಹೇಳಿ ಜಿಯು ಅಲ್ಲಿಂದ ಹೋಗ್ತಿದ್ರೆ ಶಿಯಾನ್ ಆಗ್ಲೂ ಕೂಡ ಜಿಯು ಕಡೆ ಫೋಕಸ್ ಮಾಡೋದಿಲ್ಲ. ರಾತ್ರಿ ಶೂಯಿಗಾಗಿ ಡಿನ್ನರ್ ಪ್ರಿಪೇರ್ ಮಾಡಿರ್ತಾನೆ. ಶಿಯಾನ್ ಹೇಳ್ತಾನೆ, ನೀನು ನನ್ನ ಪಕ್ಕ ಬಂದು ಕೂತ್ಕೋ, ನಾನು ನಿನಗೆ ಊಟ ಮಾಡಿಸ್ತೀನಿ. ಆಗ ಶಿಯಾನ್ ತೊಡೆ ಮೇಲೆ ಬಂದು ಕೂತ್ಕೊಳ್ತಾಳೆ. ಅವಳು ಅಷ್ಟೊಂದು ಕ್ಲೋಸ್ ಆಗಿರೋದನ್ನ ನೋಡಿ ಶಿಯಾನ್ ತುಂಬಾನೇ ನರ್ವಸ್ ಆಗ್ತಾನೆ. ಅವಳಿಗೆ ಊಟ ಮಾಡಿಸ್ತಾನೆ. ಕೆಲಸ ಮಾಡ್ತಾ ಕೂತಿರ್ಬೇಕಾದ್ರೆ ಅಲ್ಲಿಗೆ ಈ ಡ್ರೆಸ್ ಮಾಡ್ಕೊಂಡು ಬರ್ತಾಳೆ. ಶಿಯಾನ್ ಅವಳನ್ನ ನೋಡ್ತಿದ್ದಾಗೆ ಅಟ್ರಾಕ್ಟ್ ಆಗೋ ರೀತಿ. ಆದ್ರೆ ಶೂಯಿನ ನೋಡಿದ್ಮೇಲೂ ಕೂಡ ಶಿಯಾನ್ ಅವನನ್ನ ಅವನೇ ಕಂಟ್ರೋಲ್ ಮಾಡ್ಕೋತಾನೆ. ಮಲ್ಕೊಳ್ಳೋದಕ್ಕಿಂತ ಮೊದಲು ಪೇನ್ ಕಿಲ್ಲರ್ ತಗೋ ಅಂತ ಹೇಳ್ತಾನೆ. ಶೂಯಿಗೆ ಅಪ್ಸೆಟ್ ಆಗುತ್ತೆ. ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಡೇ ರಾತ್ರಿ ಶೂಯಿ ಬಾಯ್ ಜೊತೆ ಮೆಸೇಜ್ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಶಿಯಾನ್ ರೂಮ್ ಒಳಗಡೆ ಬರ್ತಾನೆ. ಶೂಯಿ ಈ ಡ್ರೆಸ್ ಅಲ್ಲಿ ಇರೋದನ್ನ ನೋಡಿ ಶಾಕ್ ಆಗಿ ಏನನ್ನು ಕೂಡ ಮಾತಾಡ್ತಾಳೆ. ಅವಳನ್ನೇ ನೋಡ್ತಿರ್ಬೇಕಾದ್ರೆ ಅವಳು ಕೇಳ್ತಾಳೆ, ಡ್ರಿಂಕ್ಸ್ ಮಾಡಿದ್ಯಾ? ಆಗ ಶಿಯಾನ್ ಸ್ವಲ್ಪ ಅಂತ ಹೇಳಿ ರೂಮಿಂದ ಆಚೆ ಹೋಗ್ತಾನೆ. ಶೂಯಿ ಬಾಯ್ಗೆ ಮೆಸೇಜ್ ಮಾಡ್ತಾಳೆ, ನಾನು ಮಲ್ಕೋತೀನಿ. ಆಗ ಬಾಯ್ ಶೂಯಿನ ರೆಗ್ಸೋದಿಕ್ಕೆ ಹೇಳ್ತಾಳೆ, ನೀನು ಮೊದಲೊಂದು ರೀತಿ ಇಷ್ಟ ಬೇಗ ಮಲ್ಕೊಳ್ಳೋದಿಲ್ಲ, ಶಿಯಾನ್ ಜೊತೆ ಸ್ವಲ್ಪ ಸಮಯ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀಯಾ ಅಂತ ಮೆಸೇಜ್ ಮಾಡ್ತಾಳೆ. ಶಿಯಾನ್ ಹೊರಗಡೆ ಕೂತ್ಕೊಂಡು ಬಾಯ್ ಶೂಯಿ ಮೆಸೇಜ್ ಮಾಡೋದನ್ನ ಓದ್ತಾನೆ. ಈ ಮೆಸೇಜನ್ನ ಓದ್ಮೇಲೆ ಶಿಯಾನ್ಗೆ ಅವನನ್ನ ಅವನೇ ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ರೂಮಿಗೆ ಬಂದು ಶೂಯಿಗೆ ಕಿಸ್ ಮಾಡ್ತಾನೆ. ನೆಕ್ಸ್ಟ್ ಡೇ ಯಾಂಗಿ ಶೂಯಿ ಆಫೀಸ್ಗೆ ಬಂದಿರ್ತಾನೆ. ಆಗ ಅವನ್ಗೆ ಗೊತ್ತಾಗುತ್ತೆ ಶೂಯಿ ಲೀವಲ್ಲಿ ಇದ್ದಾಳೆ ಅಂತ. ಶೂಯಿಗೆ ಕಾಲ್ ಮಾಡಿ ಕೇಳ್ತಾನೆ, ನಿನ್ ಕೈಗೆ ಏನಾಗಿದೆ, ಈಗ ಹೇಗಿದ್ಯಾ? ಆಫೀಸಿಗೆ ಬಂದ್ಮೇಲೆ ಗೊತ್ತಾಯ್ತು ನೀನು ರಜದಲ್ಲಿದ್ಯಾ ಅಂತ. ಆಗ ಶೂಯಿ ಹೇಳ್ತಾಳೆ, ನಾನೀಗ ಆರಾಮಾಗಿದ್ದೀನಿ. ಆಗ ಯಾಂಗಿ ಕೇಳ್ತಾನೆ, ನಾನು ನಿನ್ ಜೊತೆ ಮಾತಾಡ್ಬೇಕು, ರಾತ್ರಿ ಡಿನ್ನರ್ಗೆ ಹೋಗೋಣ. ಆಗ ಶೂಯಿ ಹೇಳ್ತಾಳೆ, ಡಿನ್ನರ್ಗೆ ಬರೋದಿಕ್ಕಾಗಲ್ಲ, ಏನೇ ವಿಷಯ ಇದ್ರು ಈಗ್ಲೇ ಹೇಳು. ಯಾಂಗಿಗೆ ಗೊತ್ತಾಗುತ್ತೆ ಶೂಯಿ ಶಿಯಾನ್ ಜೊತೆ ಇದ್ದಾಳೆ ಅಂತ. ಕಾಲ್ನ ಕಟ್ ಮಾಡ್ತಾನೆ. ಮತ್ತೊಂದ್ ಕಡೆ ಚಿಂಗ್ ಕಾಂಗ್ ಆರ್ಟಿಕಲ್ ಓದ್ತಾನೆ. ಅದನ್ನ ಓದಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಮತ್ತೊಂದ್ ಕಡೆ ಶಿಯಾನ್ ಕೂಡ ಆರ್ಟಿಕಲ್ ನ ಓದ್ತಾ ಇರ್ತಾನೆ. ಅಷ್ಟರಲ್ಲಿ ಚಿಂಗ್ ಕಾಂಗ್ ಇಂದ ಕಾಲ್ ಬರುತ್ತೆ. ನೀವು ಆರ್ಟಿಕಲ್ ಓದಿದ್ರ? ಇದನ್ನ ರಿಪೋರ್ಟರ್ ಶೂಯಿ ಬರ್ದಿರೋದು. ಆಗ ಶಿಯಾನ್ ಹೇಳ್ತಾನೆ, ನಾವು ಜೊತೆಯಾಗಿ ಕೆಲಸ ಮಾಡ್ತಿದ್ವಿ, ಈ ಪ್ರಾಬ್ಲಮ್ ನಾವೇ ಸಾಲ್ವ್ ಮಾಡಬಹುದು, ನಾನು ಅದಕ್ಕಾಗಿ ಡಾರ್ಕ್ ರೋಸ್ ಕಂಪ್ನಿ ಜೊತೆ ಕೋಆಪರೇಷನ್ ಬೇಕಾದ್ರೆ ಮಾಡ್ಕೊಂತೀನಿ ಅಂತ ಹೇಳಿ ಕಾಲ್ ನ ಕಟ್ ಮಾಡಿ ಮತ್ತೆ ಫಿಫಿಗೆ ಕಾಲ್ ಮಾಡಿ ಕ್ಯಾಬಿನ್ಗೆ ಬರೋದಕ್ಕೆ ಹೇಳ್ತಾನೆ. ಶಿಯಾನ್ ಫಿಫಿಗೆ ನ್ಯಾನ್ ಯೂಚಿಂಗ್ ನ ಎಲ್ಲಾ ಸಿಚುಯೇಷನ್ ಹೇಳಿ ಡಾರ್ಕ್ ರೋಸ್ ಕಂಪ್ನಿ ಜೊತೆ ಕೋಆಪರೇಷನ್ ಮಾಡ್ಕೋಬಹುದಾ ಅಂತ ಕೇಳ್ತಾನೆ. ಆಗ ಫಿಫಿ ಹೇಳ್ತಾಳೆ, ಟ್ರೈ ಮಾಡೋ ಹಾಗಿದ್ರೆ ಮಾಡಬಹುದು. ಆಗ ಶಿಯಾನ್ ಕೇಳ್ತಾನೆ, ಅಂಕಲ್ ಟ್ಯಾನ್ ಅಂತಾನೆ. ಆಗ ಫಿಫಿ ಹೇಳ್ತಾಳೆ, ನೀವು ಅವ್ರ ಬಗ್ಗೆ ಚಿಂತೆ ಮಾಡಬೇಡಿ, ನಾನು ಡ್ಯಾಡ್ ನ ಸರಿಯಾಗಿ ಹ್ಯಾಂಡಲ್ ಮಾಡ್ತೀನಿ. ಮತ್ತೊಂದ್ ಕಡೆ ಶೂಯಿ ಅವಳು ಬರ್ತಿದ್ದ ಆರ್ಟಿಕಲ್ ನ ಓದ್ತಾ ಇದರಿಂದ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅಂತ ಯೋಚನೆ ಮಾಡಿರ್ತಾಳೆ. ಅಷ್ಟರಲ್ಲಿ ಶಿಯಾನ್ ಮನೆಗೆ ಬರ್ತಾನೆ. ಅವನು ಕೋರ್ಟ್ ಬಿಚ್ಚೋದಿಕ್ಕೆ ಸಹಾಯ ಮಾಡ್ತಾಳೆ, ಕುಡಿಯೋದಿಕ್ಕೆ ನೀರು ಕೊಡ್ತಾಳೆ, ನಿಮಗೆ ಮಸಾಜ್ ಮಾಡ್ಲಾ ಅಂತ ಕೇಳ್ತಾಳೆ. ಆಗ ಶಿಯಾನ್ ಕೇಳ್ತಾನೆ, ನೀನು ಏನ್ ತಪ್ಪು ಮಾಡಿದ್ಯಾ, ಯಾಕೆ ಈ ರೀತಿ ನಡ್ಕೋತಾ ಇದ್ಯಾ? ಆಗ ಶೂಯಿ ಕೇಳ್ತಾಳೆ, ನಾನ್ ಬರ್ದಿರೋ ಆರ್ಟಿಕಲ್ ಓದಿದ್ರ? ಆಗ ಶಿಯಾನ್ ಹೇಳ್ತಾನೆ, ಓದ್ದೆ, ನಿನ್ ಆರ್ಟಿಕಲ್ ಯಾವಾಗ್ಲೂ ಐ ಲೆವೆಲ್ ಅಲ್ಲಿ ಇರುತ್ತೆ. ಆಗ ಶೂಯಿ ಕೇಳ್ತಾಳೆ, ನನ್ನ ಆರ್ಟಿಕಲ್ ಇಂದ ಬೋರ್ಡ್ ಮೆಂಬರ್ಸ್ ನಿಮ್ ಮೇಲೆ ಪ್ರೆಷರ್ ಆಗ್ತಿಲ್ವಾ? ಆಗ ಶಿಯಾನ್ ಹೇಳ್ತಾನೆ, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದ್ರೂ ಕೂಡ ಶೂಯಿ ಬೇಜಾರ್ ಮಾಡ್ಕೊಂಡಿರ್ತಾಳೆ. ನಾನ್ ನಿಮಗೆ ಏನಾದ್ರೂ ಸಹಾಯ ಮಾಡ್ಲಾ ಅಂತ ಕೇಳ್ತಾಳೆ. ಆಗ ಶಿಯಾನ್ ಅವಳನ್ನ ಕೂರಿಸ್ಕೊಂಡು ಪ್ರೀತಿಯಿಂದ ಹೇಳ್ತಾನೆ, ನಿನ್ ಕೆಲ್ಸನ ನೀನು ಸರಿಯಾಗಿ ಮಾಡ್ತಿದ್ಯಾ, ನೀನ್ ನನಗೆ ಒಂದ್ ಸಹಾಯ ಮಾಡೋದಿಕ್ಕಾಗತ್ತಾ? ಆಗ ಶೂಯಿ ಕೇಳ್ತಾಳೆ, ಏನ್ ಮಾಡ್ಬೇಕು? ಆಗ ಶಿಯಾನ್ ಹೇಳ್ತಾನೆ, ನನ್ನ ಹತ್ರ ಯಾಂಗಿ ಕಾಂಟ್ಯಾಕ್ಟ್ ನಂಬರ್ ಇಲ್ಲ. ಆಗ ಶೂಯಿ ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ರಿಪೋರ್ಟರ್ ಶೂಯಿಗೆ ಅಡ್ವಾನ್ಸ್ ಥ್ಯಾಂಕ್ ಯು ಅಂತ ಶೂಯಿ ಕೆನ್ನೆ ಇಟ್ಕೊಂಡು ಹೇಳ್ತಾನೆ. ನೆಕ್ಸ್ಟ್ ಡೇ ಯಾಂಗಿನ ಮೀಟ್ ಮಾಡೋದಕ್ಕೆ ಅಂತ ಅವನು ಆಫೀಸ್ಗೆ ಬಂದಿರ್ತಾನೆ. ಆಗ ಯಾಂಗಿ ಕೇಳ್ತಾನೆ,
ಚಿಂಕಾಂಗ್ ಜೊತೆ ಮಾತಾಡಿದ್ರ. ಆಗ ಶಿಯಾನ್ ಹೇಳ್ತಾನೆ, ನಾನ್ ನಿನ್ನನ್ನ ಕನ್ವಿನ್ಸ್ ಮಾಡೋದಿಕ್ಕೆ ಅಂತ ಬಂದಿದ್ದೀನಿ. ಬ್ರೋಸ್ ಕೂಡ ನಿಮ್ ಜೊತೆಲೇ ಇದೆ, ಆದ್ರೆ ಜಾಸ್ತಿ ಕೆಲಸ ಮಾಡೋದಿಕ್ಕಾಗ್ತಿಲ್ಲ. ಇಬ್ರು ಜೊತೆಯಾಗಿ ರಿಸರ್ಚ್ ನಲ್ಲಿ ಕೆಲಸ ಮಾಡಿದ್ರೆ ಕ್ರೆಡಿಟ್ ಎರಡು ಕಡೆ ಸಿಗುತ್ತೆ. ಆಗ ಯೋಂಗಿ ಹೇಳ್ತಾನೆ, ನಾನು ನಿಮ್ ಪ್ರಪೋಸಲ್ ಬಗ್ಗೆ ಯೋಚನೆ ಮಾಡಿ ಹೇಳ್ತೀನಿ. ಮತ್ತೊಂದ್ ಕಡೆ ಶೂಯಿ ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದ್ ಫೋಟೋ ನೋಡ್ತಾಳೆ. ಅದನ್ನ ನೋಡಿ ಶಾಕ್ ಆಗ್ತಾಳೆ. ಅವಳಿಗೆ ಗೊತ್ತಿರೋದಿಲ್ಲ ಆ ಫೋಟೋದಲ್ಲಿ ಇರೋರು ಜಿಯು ಪೇರೆಂಟ್ಸ್ ಅಂತ. ಅವಳ ಫೇವ್ರೇಟ್ ಸಿಂಗರು ಶಿಯಾನ್ ಬ್ರದರ್ ಇನ್ಲಾನ ಹಗ್ ಮಾಡ್ಕೊಂಡಿರ್ತಾರೆ. ಶಿಯಾನ್ಗೆ ಫೋನ್ ಮಾಡಿ ಕೇಳ್ತಾಳೆ, ನೀನು ಎಲ್ಲಿದ್ಯಾ? ಆಗ ಶಿಯಾನ್ ಹೇಳ್ತಾನೆ, ಜಿಯು ಕಾರ್ ಆಕ್ಸಿಡೆಂಟ್ ಆಗಿದೆ, ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೀನಿ. ಶೂಯಿ ಕೇಳ್ತಾಳೆ, ಯಾವ ಹಾಸ್ಪಿಟಲ್? ಆಗ ಶಿಯಾನ್ ಹೇಳ್ತಾನೆ, ಅವಳೀಗ ಆರಾಮಾಗಿದ್ದಾಳೆ. ಅದನ್ನ ಕೇಳ್ತಿದ್ದಾಗೆ ಶೂಯಿ ಅಲ್ಲಿಂದ ಎದ್ದೋಗ್ತಾಳೆ. ಮತ್ತೊಂದ್ ಕಡೆ ಪ್ರೊಫೆಸರ್ ಯು ಕೂಡ ಜಿಯುಗಾಗಿ ಕಾಯ್ತಾ ಇರ್ತಾನೆ. ತುಂಬಾ ಸಮಯ ಆಗಿರುತ್ತೆ, ಆದ್ರೆ ಅವಳು ಬಂದಿರೋದಿಲ್ಲ. ಜಿಯುಗೆ ಫೋನ್ ಮಾಡಿ ಅವಳು ಎಲ್ಲಿದ್ದಾಳೆ ಅಂತ ಕೇಳೋದಿಕ್ ನೋಡ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಅವಳಿಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಯು ಕೂಡ ಓಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಮತ್ತೊಂದ್ ಕಡೆ ಶೂಯಿ ಕೂಡ ಓಡ್ಕೊಂಡು ಹಾಸ್ಪಿಟಲ್ ಬರ್ತಾಳೆ. ಆಗ ಶಿಯಾನ್ ಕೇಳ್ತಾನೆ, ಇಷ್ಟು ಅರ್ಜೆಂಟ್ ಆಗಿ ಬರದೇನಿತ್ತು, ಜಿಯು ಆರಾಮಾಗಿದ್ದಾಳೆ. ಆಗ ಶೂಯಿ ಹೇಳ್ತಾಳೆ, ಎಲ್ರು ಕೂಡ ನಿಮ್ ಹಾಗೆ ಕಾಮ್ ಆಗಿರೋದಿಲ್ಲ ಅಂತ ಹೇಳಿ ಆ ಫೋಟೋ ಬಗ್ಗೆ ಕೂಡ ಕೇಳ್ತಾಳೆ. ಆಗ ಶಿಯಾನ್ ಹೇಳ್ತಾನೆ, ನೀನು ಸೋನಿಲಾ ಬಗ್ಗೆ ಹೇಳ್ತಿದ್ಯಾ? ಆಗ ಶೂಯಿ ಹೇಳ್ತಾಳೆ, ಇಷ್ಟು ದೊಡ್ಡ ಸಿಂಗರ್ ನಾನು ಯಾವತ್ತೂ ಕೂಡ ಯೋಚನೆ ಮಾಡಿರ್ಲಿಲ್ಲ ನಿಮ್ ಬ್ರದರ್ ಇನ್ಲನ ಅವರು ಹಗ್ ಮಾಡ್ಕೋತಾರೆ ಅಂತ. ಅವ್ರಿಗೆ ಗೊತ್ತಾಗದ್ ಬೇಡ ನಿಮ್ ಬ್ರದರ್ ಇನ್ಲಗೂ ಕೂಡ ಫ್ಯಾಮಿಲಿ ಇದೆ ಅಂತ. ಶಿಯಾನ್ ಇದನ್ನೆಲ್ಲ ಕೇಳಿಸ್ಕೊತಾನೆ, ಆದ್ರೆ ಅವಳಿಗಿರೋ ಡೌಟನ್ನ ಕ್ಲಿಯರ್ ಮಾಡೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಸಿಂಗರ್ ಬರ್ತಾರೆ. ಅವ್ರನ್ನ ನೋಡಿ ಶೂಯಿ ಶಾಕ್ ಆದ್ರೆ ಶಿಯಾನ್ ಈ ಸಿಚುವೇಶನ್ ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತಾನೆ. ಶೂಯಿಗೆ ಹೇಳ್ತಾನೆ, ನನ್ ಸಿಸ್ಟರ್ಗೆ ಆಯ್ ಹೇಳು. ಆಗ ಶೂಯಿ ಅವಳಿಗೆ ಆಯ್ ಅಂತ ಹೇಳ್ತಿದ್ದಾಗೆ ಶಿಯಾನ್ ಸಿಸ್ಟರು ಎಲ್ಲರೂ ಕೂಡ ನನಗೆ ಇದನ್ನೇ ಹೇಳ್ತಾರೆ ಅಂತ ಹೇಳಿ ಅಲ್ಲಿಂದ ಹೋಗ್ತಿದ್ದಾಗೆ ಶೂಯಿ ಶಿಯಾನ್ನ ಕೇಳ್ತಾಳೆ, ಇದ್ರ ಬಗ್ಗೆ ನೀನು ಏನು ಹೇಳೋದಿಲ್ವಾ? ಆಗ ಶಿಯಾನ್ ಅಕ್ಕ ಹಿಂದೆ ತಿರುಗಿ ಹೇಳ್ತಾಳೆ, ನನ್ನ ಫ್ಯಾನ್ಸ್ಗೆ ಈ ವಿಷಯ ಗೊತ್ತಿಲ್ಲ, ನನ್ಗೆ ಮದುವೆ ಆಗಿದೆ. ಆಗ ಶೂಯಿಗಿದ್ದ ಅನುಮಾನ ಕ್ಲಿಯರ್ ಆಗುತ್ತೆ. ಮತ್ತೊಂದ್ ಕಡೆ ಶಿಯಾನ್ ಅಕ್ಕ ಜಿಯುನ ಮೀಟ್ ಮಾಡೋದಿಕ್ಕೆ ಅಂತ ಬರ್ತಾರೆ. ಆಗ ಜಿಯು ಹೇಳ್ತಾಳೆ, ಸಾರಿ ಮಾಮ್, ನನ್ನಿಂದ ಎಲ್ರಿಗೂ ಗೊತ್ತಾಯ್ತು ನಿಮ್ಗೆ ಮದುವೆ ಆಗಿದೆ ಅಂತ. ಜಿಯುಗೆ ಆಕ್ಸಿಡೆಂಟ್ ಆದ್ಮೇಲೆ ಎಲ್ರಿಗೂ ವಿಷಯ ಗೊತ್ತಾಗಿರುತ್ತೆ. ಆಗ ಅಮ್ಮ ಹೇಳ್ತಾರೆ, ಇದರಲ್ಲಿ ತಪ್ಪೇನಿಲ್ಲ, ನಾನು ಮೊದಲೇ ಎಲ್ರಿಗೂ ವಿಷಯ ಹೇಳ್ಬೇಕಿತ್ತು. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾರೆ. ಈ ವ್ಯಕ್ತಿಯಿಂದ ಜಿಯುಗೆ ಆಕ್ಸಿಡೆಂಟ್ ಆಗಿರುತ್ತೆ. ಜಿಯು ಪೇರೆಂಟ್ಸು ಆ ವ್ಯಕ್ತಿನ ಕ್ಷಮಿಸಿದ್ರೆ ಜಿಯು ಮಾತ್ರ ಅವ್ರನ್ನ ಕ್ಷಮಿಸೋದಿಲ್ಲ. ಇದ್ರ ಜವಾಬ್ದಾರಿನ ನೀವೇ ತಗೋಬೇಕಾಗುತ್ತೆ. ನೀವು ನಿಧಾನವಾಗಿ ಕಾರ್ ಓಡಿಸಿದ್ರೆ ಈ ರೀತಿ ಆಗ್ತಾ ಇರ್ಲಿಲ್ಲ. ನೀವು ರೂಲ್ಸ್ ನ ಫಾಲೋ ಮಾಡ್ಬೇಕು ಅಂತ ಹೇಳಿ ರೂಲ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರೆ ಯು ಅವಳ ಮಾತು ಕೇಳಿ ತುಂಬಾನೇ ಇಂಪ್ರೆಸ್ ಆಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಶೂಯಿ ಕೂಡ ಬರ್ತಾಳೆ. ಅವಳು ಹೇಳ್ತಾಳೆ, ನಿನ್ಗೇನೇ ಬೇಕಾದ್ರೂ ನೀನು ನಿನ್ನ ಅಂಕಲ್ನೇ ಕೇಳ್ಬೇಕು. ಪ್ರೊಫೆಸರ್ ಯು ಜಿಯು ಪೇರೆಂಟ್ಸ್ ಜೊತೆ ಕೂತಿರ್ಬೇಕಾದ್ರೆ ಅವ್ರು ಹೇಳ್ತಾರೆ, ನೀವು ಜಿಯು ಪ್ರೊಫೆಸರ? ಆಗ ಯು ಹೇಳ್ತಾರೆ, ಜಿಯು ನನ್ನ ಕ್ಲಾಸನ್ನ ಮಾತ್ರ ಕೇಳೋದಿಕ್ಕೆ ಅಂತ ಯೂನಿವರ್ಸಿಟಿಗೆ ಬರ್ತಾ ಇದ್ಲು ಅಂತ ಹೇಳಿ ತುಂಬಾ ನರ್ವಸ್ ಆಗಿರ್ತಾರೆ. ಜಿಯು ತಂದೆ ಆ ಮಾತನ್ನ ತುಂಬಾ ಲೈಟ್ ಆಗಿ ತಗೊಂಡು ನಗ್ತಾ ಇರ್ತಾರೆ. ಶಿಯಾನ್ ಸಿಸ್ಟರು ಹಾಸ್ಪಿಟಲ್ ಇಂದ ಹೋಗ್ತಿರ್ಬೇಕಾದ್ರೆ ಶಿಯಾನ್ ಶೂಯಿ ಇಬ್ರು ಕೂಡ ಅವ್ರನ್ನ ಕಳ್ಸೋದಿಕ್ ಬರ್ತಾರೆ. ಆಗ ಶೂಯಿ ಹೇಳ್ತಾರೆ, ನನ್ನನ್ನ ಕ್ಷಮಿಸಿ, ನಿಮ್ ಬಗ್ಗೆ ನಾನು ಈ ರೀತಿ ಎಲ್ಲ ಯೋಚನೆ ಮಾಡಬಾರ್ದಿತ್ತು. ಆಗ ಶಿಯಾನ್ ಸಿಸ್ಟರ್ ಹೇಳ್ತಾರೆ, ಇದ್ರಲ್ಲಿ ನಿನ್ ತಪ್ಪೇನಿಲ್ಲ, ನಾನೇ ಮೊದಲು ಎಲ್ಲಾ ವಿಷಯನೂ ಹೇಳ್ಬೇಕಿತ್ತು. ಶಿಯಾನ್, ನನ್ ಬಗ್ಗೆ ನೀನು ಶೂಯಿ ಹತ್ರ ಹೇಳಿರ್ಲಿಲ್ವಾ? ಆಗ ಅವನು ಏನೂ ಮಾತಾಡ್ದಲೆ ಸೈಲೆಂಟ್ ಆಗಿ ನಿಂತಿರ್ತಾನೆ. ಅವ್ರ ಅಕ್ಕ ಅಲ್ಲಿಂದ ಹೊರಟೋಗ್ತಾರೆ. ಶೂಯಿ ಕೂಡ ಶಿಯಾನ್ನ ಮಾತಾಡಿಸ್ತಲೇ ಹೋಗ್ತಿರ್ಬೇಕಾದ್ರೆ ಶಿಯಾನ್ ಶೂಯಿ ಕೆನ್ನೆನ ಇಟ್ಕೊಂಡು ಅವಳಿಗೆ ಅರ್ಥ ಮಾಡ್ಸೋದಿಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಶೂಯಿ ಶಿಯಾನ್ ಜೊತೆ ಅವ್ರ ಮನೆಗೆ ಹೋಗೋದಿಕ್ಕೆ ಒಪ್ಕೊಳ್ಳೋದಿಲ್ಲ. ಅವಳ ಮನೆಗೆ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಡೋರ್ ಹತ್ರ ಬಂದು ಕೀ ನೋಡ್ತಾಳೆ. ಆದ್ರೆ ಕೀನ ಶಿಯಾನ್ ಮನೇಲೆ ಬಿಟ್ಟು ಬಂದಿರ್ತಾಳೆ. ಮತ್ತೆ ಶಿಯಾನ್ ಮನೆಗೆ ಹೋಗೋದು ಚೆನ್ನಾಗಿರಲ್ಲ ಅಂತ ಹೇಳಿ ಬಾಯ್ ಮನೆಗೆ ಬರ್ತಾಳೆ. ಡೋರ್ನ ಲಾಕ್ ಮಾಡ್ತಾಳೆ. ಗುಹಾನ್ ಡೋರ್ ಓಪನ್ ಮಾಡ್ತಾನೆ. ಗುಹಾನ್ ಶೂಯಿ ಇಬ್ರು ಕೂಡ ಒಬ್ರನ್ನ ಒಬ್ರು ನೋಡ್ಕೊಂಡು ಶಾಕ್ ಆಗ್ತಾರೆ. ಅದೇ ಸಮಯಕ್ಕೆ ಬಾಯ್ ಕೂಡ ಯಾರು ಬಂದಿದ್ದಾರೆ ಅಂತ ಹೇಳಿ ಹೊರಗಡೆ ಬರ್ತಾಳೆ. ಶೂಯಿ ಇರೋದನ್ನ ನೋಡಿ ಅವಳಿಗೂ ಕೂಡ ಶಾಕ್ ಆಗುತ್ತೆ. ಶೂಯಿ ಬಾಯ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ತಾಳೆ. ಆಗ ಬಾಯ್ ಹೇಳ್ತಾಳೆ, ಮೊದಲು ನೀನು ಒಳಗಡೆ ಬಾ, ಆಮೇಲೆ ಮಾತಾಡೋಣ. ಆಗ ಗುಹಾನ್ ಶಿಯಾನ್ಗೆ ಸನ್ನೆ ಮಾಡಿ ಹೇಳ್ತಾನೆ, ಇವಳನ್ನ ಇಲ್ಲಿಂದ ಕರ್ಕೊಂಡೋಗು ಅಂತ. ಶಿಯಾನ್
ಶಿಯಾನ್ ಕೂಡ ಅವನ ಸನ್ನೆನ ಅರ್ಥ ಮಾಡಿಕೊಂಡು ಶೂಯಿಗೆ ಹೇಳ್ತಾನೆ, ಈಗಾಗಲೇ ಸಮಯ ಆಗಿದೆ, ನಾವು ಕೂಡ ಹೋಗೋಣ ಅಂತ ಹೇಳಿ ಶೂಯಿನ ಕರ್ಕೊಂಡು ಮನೆಗೆ ಬರ್ತಾನೆ. ಆಗ್ಲೂ ಕೂಡ ಶೂಯಿ ಶಿಯಾನ್ನ ಮಾತಾಡ್ಸೋದಿಲ್ಲ. ಆಗ ಶಿಯಾನ್ ಕೇಳ್ತಾನೆ, ನಾನು ಡಿನ್ನರ್ ಪ್ರಿಪೇರ್ ಮಾಡೋದಿಕ್ಕೆ ಹೋಗ್ತಿದ್ದೀನಿ, ನಿನ್ಗೆ ಏನ್ ಪ್ರಿಪೇರ್ ಮಾಡ್ಲಿ? ಆಗ ಶೂಯಿ ಕೆಲವೊಂದು ಡಿಶಸ್ನ ಹೇಳ್ತಾಳೆ, ಇದನ್ನ ಚೆನ್ನಾಗಿ ಪ್ರಿಪೇರ್ ಮಾಡಲಿಲ್ಲ ಅಂದ್ರೆ ನಾನು ಮತ್ಯಾವತ್ತೂ ಕೂಡ ನಿನ್ನ ಕ್ಷಮಿಸೋದಿಲ್ಲ. ಇಬ್ರು ಕೂಡ ಡಿನ್ನರ್ ಮಾಡೋದಿಕ್ಕೆ ಅಂತ ಕೂತ್ಕೋತಾರೆ. ಶೂಯಿಗೆ ಶಿಯಾನ್ ಪ್ರಿಪೇರ್ ಮಾಡಿರೋ ಡಿನ್ನರು ತುಂಬಾನೇ ಇಷ್ಟ ಆಗುತ್ತೆ. ಆಗ ಅವಳು ಹೇಳ್ತಾರೆ, ಈ ಸಾರಿ ನಿನ್ನನ್ನು ಕ್ಷಮಿಸಿದ್ದೀನಿ, ಮತ್ತೊಂದು ಸಾರಿ ಸುಳ್ಳು ಹೇಳಿದ್ರೆ ನಾನು ನಿನ್ನನ್ನು ಕ್ಷಮಿಸೋದಿಲ್ಲ. ಆಗ ಶಿಯಾನ್ ಹೇಳ್ತಾನೆ, ನಾನು ನಿನಗೆ ಸುಳ್ಳು ಹೇಳಿಲ್ಲ, ನನ್ನ ಸಿಸ್ಟರು ಹಾಡು ಹೇಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ ಅಂತ ಅವತ್ತೇ ಹೇಳಿದೆ. ಆಗ ಶೂಯಿಗೆ ನೆನಪಾಗುತ್ತೆ ಶಿಯಾನ್ ಶೂಯಿ ಹತ್ರ ಹೇಳಿದ ಮಾತು. ಆ ಮಾತು ನೆನಪಾಗ್ತಿದ್ದಾಗೆ ಶೂಯಿಗೆ ಕೋಪ ಬರುತ್ತೆ. ಅಲ್ಲಿಂದ ಎದ್ದು ಹೊರಟೋಗ್ತಾಳೆ. ಶಿಯಾನ್ ರೂಮ್ ಹತ್ರ ಬಂದು ಡೋರ್ ಬಡಿತಾನೆ. ಆದ್ರೆ ಶೂಯಿ ಡೋರ್ ಓಪನ್ ಮಾಡಲ್ಲ. ಅವಳು ಹೇಳ್ತಾಳೆ, ಇವತ್ತು ನೀನು ಹೊರಗಡೆನೆ ಮಲ್ಕೋ ಅಂತ ಹೇಳಿ ಬಾಯ್ ಜೊತೆ ಫೋನಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಸೋನಿಲಾ ಶಿಯಾನ್ ಅಕ್ಕ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಶಿಯಾನ್ ಮತ್ತೊಂದು ಕೀಯಿಂದ ಡೋರನ್ನ ಓಪನ್ ಮಾಡ್ಕೊಂಡು ಒಳಗಡೆ ಬರ್ತಾಳೆ. ಶಿಯಾನ್ನ ನೋಡಿ ಅವನನ್ನ ಮತ್ತೆ ರೂಮಿಂದ ಹೊರಗಡೆ ಹಾಕೋದಿಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಶಿಯಾನ್ ಅವಳನ್ನ ಎತ್ಕೊಂಡು ಬಂದು ಬೆಡ್ ಮೇಲೆ ಹಾಕ್ತಾನೆ. ನೀನು ರಿಲ್ಯಾಕ್ಸ್ ಮಾಡು ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಬಾಯ್, ನಿನ್ಗೆ ಏನ್ ಮಾಡ್ಬೇಕು ಅನ್ಸುತ್ತೆ ಅದನ್ನ ಮಾಡು, ನನ್ನನ್ನ ಯಾಕೆ ಕೇಳ್ತಿದ್ಯಾ ಅಂತ ಹೇಳ್ತಾಳೆ. ಶಿವಿ ಇನ್ನು ಕೂಡ ಬಾಯ್ ಕಾಲನ್ನ ಕಟ್ ಮಾಡಿರಲ್ಲ. ಅವಳ ಮಾತನ್ನ ಕೇಳಿ ಇಬ್ರು ಕೂಡ ಶಾಕ್ ಆಗ್ತಾರೆ. ನೆಕ್ಸ್ಟ್ ಡೇ ಗೋಹಾನ್ ಬಾಯ್ ಇಬ್ರು ಕೂಡ ಕೈ ಇಟ್ಕೊಂಡು ಜಿಯುನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾರೆ. ಅವ್ರ ರಿಲೇಶನ್ಶಿಪ್ ಬಗ್ಗೆ ಹೇಳ್ತಾರೆ. ಅದನ್ನ ಕೇಳಿ ಜಿಯುಗೆ ತುಂಬಾನೇ ಶಾಕ್ ಆಗುತ್ತೆ, ಜೊತೆಲಿ ಖುಷಿ ಕೂಡ ಆಗುತ್ತೆ. ಗುಹಾನ್ ಇಷ್ಟೊಂದು ಬದಲಾಗಿದ್ದಾನೆ ಅಂತ. ಮತ್ತೊಂದ್ ಕಡೆ ಶೋಯಿ ಆಫೀಸ್ ಬಂದಿರ್ತಾಳೆ. ಮಿಸ್ ಇ ಹೇಳ್ತಾಳೆ, ಚೀಫ್ ಎಡಿಟರ್ ಡಿಜಿಟಲ್ ಮ್ಯಾಗಝಿನ್ ಅಲ್ಲಿ ಅಪ್ಡೇಟ್ ಮಾಡೋದಕ್ಕೆ ನಿನ್ಗೆ ಹೇಳಿದರೆ. ಆ ಮಾತನ್ನ ಕೇಳಿ ಶೋಯಿಗೆ ತುಂಬಾನೇ ಖುಷಿ ಆಗುತ್ತೆ. ಮತ್ತೊಂದ್ ಕಡೆ ಜಿಯು ಟ್ಯಾಬ್ ಅಲ್ಲಿ ಏನನ್ನೋ ನೋಡ್ಬೇಕು ಅಂತ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಟ್ಯಾಬ್ನ ಅವಳ ಕೈಲಿ ಇಟ್ಕೊಳ್ಳೋದಿಕ್ಕಾಗ್ತಿರಲ್ಲ. ಯು ಅದನ್ನ ನೋಡಿ ನಾನು ಇಟ್ಕೋತೀನಿ ಅಂತ ಹೇಳಿ ಜಿಯು ಹತ್ರ ಬಂದು ಕೂತ್ಕೊಂಡು ಟ್ಯಾಬ್ನ ಇಟ್ಕೋತಾನೆ. ಆಗ ಜಿಯು ಪ್ರೊಫೆಸರ್ ಯು ಹೆಗ್ಲು ಮೇಲೆ ತಲೆನ ಇಟ್ಟು ಅವಳು ಏನ್ ನೋಡ್ಬೇಕು ಅನ್ಕೊಂಡಿದ್ಲು ಅದನ್ನ ಟ್ಯಾಬ್ ಅಲ್ಲಿ ನೋಡ್ತಿದ್ರೆ ಹೊರ್ಗಡೆ ಡೋರ್ ಹತ್ರ ನಿಂತ್ಕೊಂಡು ಅವ್ರ ಗ್ರ್ಯಾಂಡ್ ಫಾದರ್ ಅವ್ರ ಅಮ್ಮ ಯು ಜಿಯುನ ಜೊತೆಲಿರೋದನ್ನ ನೋಡಿ ಇಬ್ರಿಗೂ ಒಳ್ಳೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಾರೆ. ಮತ್ತೊಂದ್ ಕಡೆ ಯೋಂಗಿ ಶೂಯಿನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾನೆ. ಅವ್ನು ಹೇಳ್ತಾನೆ, ಲಿಯಾನ್ ಟೆಕ್ನಾಲಜಿ ಜೊತೆ ಕೋಆಪರೇಷನ್ ಮಾಡ್ಕೊಳ್ಳೋದಿಕ್ಕೆ ನಾನು ಒಪ್ಕೊಂಡಿದ್ದೀನಿ. ಆಗ ಶೂಯಿ ಹೇಳ್ತಾರೆ, ನಾನು ಈ ಮ್ಯಾಗಝಿನ್ ನ ಬರಿತಾ ಇಲ್ಲ. ಆಗ ಯೋಂಗಿ ಹೇಳ್ತಾನೆ, ನೀನೇ ನನ್ನನ್ನ ಇಂಟರ್ವ್ಯೂ ಮಾಡಿ ಈ ಆರ್ಟಿಕಲ್ ನ ಬರಿಬೇಕು ಅಂತ ಅನ್ಕೊಂಡಿದ್ದೀನಿ. ಆಗ ಶೂಯಿ ಹೇಳ್ತಾಳೆ, ನಮ್ಮ ಆಫೀಸಲ್ಲಿ ಇನ್ನೂ ಒಳ್ಳೆ ಜರ್ನಲಿಸ್ಟ್ ಇದ್ದಾರೆ. ಆಗ ಯೋಂಗಿ ಹೇಳ್ತಾನೆ, ನನ್ಗೆ ನಿನ್ ಮಾತ್ ಮೇಲೆ ನಂಬಿಕೆ ಇದೆ, ಒಳ್ಳೆ ಜರ್ನಲಿಸ್ಟ್ ನನ್ನ ಹತ್ರ ಕಳಿಸು ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಶೂಯಿ ಅವ್ರ ಅಮ್ಮನ ಜೊತೆ ಮಾತಾಡ್ತಾ ಶಿಯಾನ್ ಫೋಟೋನ ಅವ್ರ ಅಮ್ಮನ್ಗೆ ಕಳಿಸ್ತಾರೆ. ಅವ್ರ ಅಮ್ಮ ಶಿಯಾನ್ ಫೋಟೋ ನೋಡಿದ್ಮೇಲೂ ಕೂಡ ಇವನು ನಿನ್ ಬಾಯ್ ಫ್ರೆಂಡ್ ಅಲ್ಲ ಅಂತ ಹೇಳ್ತಾರೆ. ಆಗ ಶೂಯಿ ಹೇಳ್ತಾಳೆ, ನಿಮ್ಗೆ ನಂಬವಾಗಿದ್ರೆ ನಂಬಿ, ಇಲ್ಲ ಅಂದ್ರೆ ಬಿಡಿ ಅಂತ ಹೇಳಿ ಸ್ನಾನ ಮಾಡೋದಿಕ್ಕೆ ಅಂತ ಹೋಗ್ತಾಳೆ. ಶೂಯಿ ಅಮ್ಮ ಮತ್ತೆ ಕಾಲ್ ಮಾಡ್ತಾರೆ. ಶಿಯಾನ್ ಶೂಯಿ ಫೋನನ್ನ ನೋಡಿ ಅವಳಿಗೆ ಹೇಳ್ತಾನೆ, ನಿಮ್ಮಮ್ಮ ಕಾಲ್ ಮಾಡ್ತಿದ್ದಾರೆ ಅಂತ. ಆದ್ರೆ ಶೂಯಿ ಯಾವುದೇ ಉತ್ತರ ಕೊಡೋದಿಲ್ಲ. ಶಿಯಾನ್ ಶೂಯಿ ಅಮ್ಮನ ಕಾಲನ್ನ ರಿಸೀವ್ ಮಾಡ್ತಾರೆ. ಅವ್ನ ಮಾತನ್ನ ಕೇಳ್ತಿದ್ದಾಗೆ ಶೂಯಿ ಅಮ್ಮಂಗೆ ಶಾಕ್ ಆಗುತ್ತೆ. ಅವರು ಕೇಳ್ತಾರೆ, ನೀನು ಯಾರು ಅಂತ. ಇದಾದ್ಮೇಲೆ ಶೂಯಿ ಸ್ನಾನ ಮಾಡ್ಕೊಂಡು ವಾಪಸ್ ಬಂದು ಶಿಯಾನ್ನ ಕೇಳ್ತಾಳೆ, ನೀನು ನನ್ನನ್ನ ಏನೋ ಕೇಳ್ತಾ ಇದ್ದೆ ಅಂತ. ಆಗ ಶಿಯಾನ್ ಹೇಳ್ತಾನೆ, ನಿನ್ಗೆ ಕಾಲ್ ಬಂತು, ನಾನೇ ಅದನ್ನ ರಿಸೀವ್ ಮಾಡಿದೆ. ಆಗ ಶಿವಿ ಕೇಳ್ತಾಳೆ, ಯಾರು ಮಾಡಿದ್ದು? ನಿಮ್ಮಮ್ಮ ಮಾಡಿದ್ರು. ಆಗ ಶಿವಿ ಕೇಳ್ತಾಳೆ, ನೀನು ನಮ್ಮಮ್ಮನ ಜೊತೆ ಏನ್ ಮಾತಾಡ್ದೆ? ಆಗ ಶಿಯಾನ್ ಹೇಳ್ತಾನೆ, ನೀನೇ ಕಾಲ್ ಬ್ಯಾಕ್ ಮಾಡಿ ಅವರನ್ನೇ ಕೇಳು. ಆಗ ಅವಳಿಗೆ ಗಾಬರಿ ಆಗುತ್ತೆ. ಅವ್ರಮ್ಮಂಗೆ ಕಾಲ್ ಮಾಡ್ತಾಳೆ. ಅವ್ರಮ್ಮ ಕೇಳ್ತಾರೆ, ವೆಕೇಶನ್ ಅಲ್ಲಿ ನೀನು ಫ್ರೀ ಆಗಿದ್ರೆ ಮನೆಗೆ ಬರ್ತೀಯಾ? ಶೂಯಿ ಶಿಯಾನ್ನ ಕೇಳ್ತಾಳೆ, ವೆಕೇಶನ್ ಅಲ್ಲಿ ನೀನು ಫ್ರೀ ಆಗಿದ್ಯಾ ಅಂತ. ಆಗ ಶಿಯಾನ್ ಇಲ್ಲ ಅಂತ ಹೇಳ್ತಾನೆ. ಆಗ ಶೂಯಿ ಅವ್ರ ಅಮ್ಮಂಗೆ ಬರೋದಿಕ್ಕಾಗಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಶಿಯಾನ್ ಶೂಯಿನ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಮೀಟ್ ಮಾಡ್ಸೋದಿಕ್ಕೆ ಅಂತ ಕರ್ಕೊಂಡು ಬರ್ತಿರ್ತಾನೆ. ಮನೆ ಒಳಗಡೆ ಹೋಗೋದಕ್ಕಿಂತ ಮೊದಲು ಶೂಯಿ ಕೇಳ್ತಾಳೆ, ನನ್ನ ಬಟ್ಟೆ ಸರಿಯಾಗಿದ್ಯಾ? ನಾನು ಚೆನ್ನಾಗಿ ಕಾಣಿಸ್ತಿದ್ದೀನ? ಆಗ ಶಿಯಾನ್ ಹೇಳ್ತಾನೆ, ನಿನ್ ಬಟ್ಟೆ ಚೆನ್ನಾಗಿದೆ, ನೀನು ಕೂಡ ಚೆನ್ನಾಗಿ ಕಾಣಿಸ್ತಿದ್ಯಾ? ಆಗ ಶೂಯಿ ಕೇಳ್ತಾಳೆ, ನಾನು ಮನೆಗೆ ಹೋಗಿ ಬಟ್ಟೆನ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಶಿಯಾನ್ ಅವಳನ್ನ ತಡೆದು ಹೇಳ್ತಾನೆ, ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ? ಆಗ ಶೂಯಿ ಹೇಳ್ತಾಳೆ, ನಿನ್ಗೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಆದ್ರೆ ನಿಮ್ ಸಿಸ್ಟರ್ಗೂ ಕೂಡ ನಾನು ಇಷ್ಟ ಆಗ್ಬೇಕಲ್ಲ. ಆಗ ಶಿಯಾನ್ ಹೇಳ್ತಾನೆ, ನನ್ಗೆ ಇಷ್ಟ, ಆದ್ರೆ ನಮ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಇಷ್ಟ ಆಗ್ತೀಯಾ ಅಂತ ಹೇಳಿ ಶೂಯಿನ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಶಿಯಾನ್ ಸಿಸ್ಟರ್ ಅವ್ರ ಡ್ಯಾಡು ಶೂಯಿನ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ. ಎಲ್ರು ಕೂಡ ಜೊತೆಲಿ ಕುತ್ಕೊಂಡು ಲಂಚ್ ಮಾಡ್ತಿರ್ಬೇಕಾದ್ರೆ ಶೂಯಿ ಶಿಯಾನ್ ಸಿಸ್ಟರ್ ಜೊತೆ ಮಾತಾಡ್ತಿದ್ರೆ ಎಲ್ರು ಕೂಡ ತುಂಬಾನೇ ಖುಷಿ
ಖುಷಿಯಾಗಿ ಎಂಜಾಯ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಜಿಯು ಕೂಡ ಬರ್ತಾಳೆ. ಶೂಯಿ ಅಲ್ಲಿರೋದನ್ನ ನೋಡಿ ಅವಳು ತುಂಬಾನೇ ಎಕ್ಸೈಟ್ ಆಗಿ ಹೇಳ್ತಾಳೆ, ಲಿಟಲ್ ಆಂಟಿ ಕೂಡ ಬಂದಿದ್ದಾರೆ ಅಂತ ಹೇಳಿ ಮಾತನ್ನ ಪಟ್ಟಂತ ಚೇಂಜ್ ಮಾಡಿಬಿಡ್ತಾಳೆ. ನಾವು ಹೊರಗಡೆ ಹೋಗೋಣ ಅಂತ. ಆಗ ಶಿಯಾನ್ ಶೂಯಿ ಹೋಗೋದಕ್ಕಿಂತ ಮೊದಲು ಅವಳಿಗೆ ಹೇಳ್ತಾನೆ, ಲಿಟಲ್ ಆಂಟಿ ಬೇಗ ವಾಪಸ್ ಬನ್ನಿ ಅಂತ. ಜಿಯು ಶೂಯಿ ಇಬ್ರು ಕೂಡ ಹೊರಗಡೆ ಬರ್ತಾರೆ. ಆಗ ಶೂಯಿ ಕೇಳ್ತಾಳೆ, ನಿನ್ ಬಗ್ಗೆ ಎಲ್ರಿಗೂ ಗೊತ್ತಾಗಿದೆ, ಈಗ ನಿನ್ ಕೆಲಸ ಹೇಗ್ ನಡೀತಾ ಇದೆ? ಆಗ ಜಿಯು ಹೇಳ್ತಾಳೆ, ಎಲ್ರು ಕೂಡ ನನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ, ಆದ್ರೆ ನನ್ನ ಫೋಕಸ್ ಮಾತ್ರ ಕೆಲ್ಸದ ಕಡೆನೇ ಇದೆ. ನನಗೆ ಈ ವಿಷಯ ಕೂಡ ಗೊತ್ತಾಗಿದೆ, ನಾನು ಯಾರನ್ನ ಇಷ್ಟಪಡ್ತಿದ್ದೀನಿ ಅಂತ. ಆಗ ಶೂಯಿ ಕೇಳ್ತಾಳೆ, ನೀನು ಪ್ರೊಫೆಸರ್ ಯು ಬಗ್ಗೆ ಮಾತಾಡ್ತಿದ್ಯಾ? ಆಗ ಜಿಯು ಸ್ಮೈಲ್ ಮಾಡ್ತಾಳೆ. ಶೂಯಿ ಮನೆಗೆ ಬಂದ ಮೇಲೆ ಶಿಯಾನ್ಗಾಗಿ ಊಟನ ಪ್ರಿಪೇರ್ ಮಾಡಿರ್ತಾಳೆ. ಶಿಯಾನ್ ಕೂಡ ಮನೆಗೆ ಬರ್ತಾನೆ. ಅವನನ್ನ ನೋಡೋದಕ್ಕೆ ಅಂತ ತುಂಬಾನೇ ಎಕ್ಸೈಟ್ ಆಗಿರ್ತಾಳೆ. ಆದ್ರೆ ಶಿಯಾನ್ ಜೊತೆ ಶೂಯಿ ಅಮ್ಮ ಕೂಡ ಎಂಟ್ರಿ ಆಗುತ್ತೆ. ಅವರನ್ನ ನೋಡಿ ಶೂಯಿಗೆ ತುಂಬಾನೇ ಶಾಕ್ ಆಗುತ್ತೆ. ಶಿಯಾನ್ ಅವರಮ್ಮನ ಲಗೇಜ್ನ ಒಳಗಡೆ ತಗೊಂಡು ಹೋಗ್ತಾನೆ. ಶೂಯಿ ಅವರಮ್ಮಂಗೆ ಶಿಯಾನ್ ಮನೆನ ತೋರ್ಸೋದಿಕ್ಕೆ ಅಂತ ಕರ್ಕೊಂಡ್ ಬರ್ತಾಳೆ. ಅವರಮ್ಮ ಹೇಳ್ತಾರೆ, ನೀನು ಇಲ್ಲಿದ್ಯಾ ಅನ್ನೋ ವಿಷಯನ ನನ್ನ ಹತ್ರ ಹೇಳ್ದಲೇ ಮುಚ್ಚಿಟ್ಟಿದ್ಯಾ? ಆಗ ಶೂಯಿ ಹೇಳ್ತಾಳೆ, ಲಾಸ್ಟ್ ಟೈಮ್ ನೀವು ಕೂಡ ಸಿಂಗಾಪುರ್ಗೆ ಹೋಗಿದ್ದೀರಾ, ಆ ವಿಷಯನ ನನ್ನಿಂದ ಮುಚ್ಚಿಟ್ಟಿದ್ದೀರಾ. ಅವಳ ಮಾತು ಕೇಳಿದ್ಮೇಲೆ ಅಮ್ಮ ಏನನ್ನು ಕೂಡ ಮಾತಾಡೋದಿಲ್ಲ. 3 ಜನನು ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಾರೆ. ಶೂಯಿ ಅಮ್ಮ ಹೋಗ್ತಿರ್ಬೇಕಾದ್ರೆ ಹೇಳ್ತಾರೆ, ನಾನು ಇಲ್ಲಿಗೆ ನಿನ್ನ ಬಾಯ್ ಫ್ರೆಂಡ್ನ ನೋಡೋದಕ್ಕಷ್ಟೇ ಬಂದೆ, ಶಿಯಾನ್ ತುಂಬಾ ಒಳ್ಳೆ ಹುಡುಗ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಶಿಯಾನ್ ಅವರಮ್ಮನ್ನ ಕಳಿಸಿ ಮನೆಗೆ ವಾಪಸ್ ಬರ್ತಾನೆ. ಶೂಯಿ ಶಿಯಾನ್ನ ಕೇಳ್ತಾಳೆ, ನಮ್ಮೂರು ತುಂಬಾ ಚಿಕ್ಕದು, ಅಲ್ಲಿ ಏರ್ಪೋರ್ಟ್ ಕೂಡ ಇಲ್ಲ, ನಮ್ಮಮ್ಮನ ಇಷ್ಟು ಬೇಗ ಇಲ್ಲಿಗೆ ಏಕರ್ಸದೆ ಅಂತ ಕೇಳ್ತಾಳೆ. ಆದರೆ ಶಿಯಾನ್ ಅವಳಿಗೆ ಹೇಳ್ಬೇಕು ಅಂತ ಅನ್ಕೊಂಡಿರೋದಿಲ್ಲ. ಶಿಯಾನೆ ಅವನ ಕಾರನ್ನ ಕಳಿಸಿ ಅವರಮ್ಮನ ಕರ್ಸ್ಕೊಂಡಿರ್ತಾನೆ. ಮತ್ತೊಂದ್ ಕಡೆ ಟಿಯಾನ್ ಅಂಕಲ್ ಝ್ಯಾನ್ ಶಿಯಾನ್ ಡ್ಯಾಡ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಅವ್ರು ಹೇಳ್ತಾರೆ, ಶಿಯಾನ್ ಈ ರೀತಿ ಕಂಪ್ನಿ ನಡೆಸ್ತಾ ಇದ್ರೆ ಆದಷ್ಟು ಬೇಗ ಕಂಪ್ನಿನ ಮುಚ್ಚಬೇಕಾಗುತ್ತೆ ಅಂತ. ಮತ್ತೊಂದ್ ಕಡೆ ಶಿಯಾನ್ ಕಂಪ್ನಿ ಸಿಚುವೇಶನ್ ಸೀರಿಯಸ್ ಆಗಿರುತ್ತೆ, ಅದರಿಂದ ಅವನು ಯಾರಿಗೂ ಇಂಟರ್ವ್ಯೂನ ಕೊಡೋದಕ್ಕೆ ಒಪ್ಕೋತಾ ಇರಲ್ಲ. ಶೂಯಿ ಅಸಿಸ್ಟೆಂಟ್ ಚೆನ್ಗೆ ಕಾಲ್ ಮಾಡಿ ಶಿಯಾನ್ ಇಂಟರ್ವ್ಯೂ ಬಗ್ಗೆ ಕೇಳ್ತಾಳೆ. ಆದ್ರೆ ಅವನು ಹೇಳ್ತಾನೆ, ಶಿಯಾನ್ ಯಾರಿಗೂ ಕೂಡ ಇಂಟರ್ವ್ಯೂನ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ರಾತ್ರಿ ಶೂಯಿ ಲ್ಯಾಪ್ಟಾಪ್ ಅಲ್ಲಿ ಏನನ್ನು ನೋಡ್ತಿರ್ಬೇಕಾದ್ರೆ ಶಿಯಾನ್ ಮನೆಗೆ ಬರ್ತಾನೆ. ಅವ್ನು ಬರ್ತಿದ್ದಾಗೆ ಅದನ್ನ ಮುಚ್ಚಿಡ್ತಾಳೆ. ಆಗ ಶಿಯಾನ್ ಕೇಳ್ತಾನೆ, ನೀನು ಏನ್ ನೋಡ್ತಾ ಇದ್ದೆ? ಆಗ ಶೂಯಿ ಅವನಿಗೆ ಏನನ್ನು ಹೇಳ್ತಾಳೆ ಎದ್ದು ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಶಿಯಾನ್ ಅವಳನ್ನ ಕೂರಿಸಿ ಕೇಳ್ತಾನೆ, ನೀನ್ ನನಗೆ ಈ ವಿಷಯನ ಹೇಳ್ತಾಳೆ ಇಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ, ನಮ್ಮಿಬ್ರು ಮಧ್ಯ ಯಾವುದೇ ಸೀಕ್ರೆಟ್ ಕೂಡ ಇರಬಾರ್ದು. ಆಗ ಶೂಯಿ ಹೇಳ್ತಾಳೆ, ನಾನು ಅಸಿಸ್ಟೆಂಟ್ ಚೆನ್ಗೆ ಕಾಲ್ ಮಾಡಿದ್ದೆ, ಅವ್ರು ಹೇಳಿದ್ರು ನೀವು ಯಾವುದೇ ಜರ್ನಲಿಸ್ಟಿಗೂ ಕೂಡ ಇಂಟರ್ವ್ಯೂ ಕೊಡ್ತಿಲ್ಲ ಅಂತ ಮಾತಾಡ್ತಾ ಶಿಯಾನ ಅಗ್ ಮಾಡ್ಕೊಂಡು ಹೇಳ್ತಾಳೆ, ನಿನ್ನ ಕಂಪ್ನಿ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ, ಆದ್ರೆ ನೀನು ಮಾತಾಡು, ನಾನು ನಿನ್ನ ಮಾತನ್ನ ಕೇಳಿಸ್ಕೋತೀನಿ ಅಂತ ಹೇಳ್ತಾಳೆ. ಆಗ ಶಿಯಾನ್ ಶೂಯಿನ ಅಗ್ ಮಾಡ್ತಾ ಅವಳ ಕಡೆ ನೋಡ್ತಾ ಸ್ಮೈಲ್ ಮಾಡ್ತಾನೆ. ನೆಕ್ಸ್ಟ್ ಡೇ ಶೂಯಿ ಆಫೀಸಿಗೆ ಬಂದಿರ್ತಾಳೆ. ಮಿಸ್ಸಿ ಅವಳನ್ನ ಶಿಯಾನ್ನ ಇಂಟರ್ವ್ಯೂ ಮಾಡೋದಕ್ಕೆ ಹೇಳ್ತಾಳೆ. ಆಗ ಶೂಯಿ ಆಗೋದಿಲ್ಲ ಅಂತ ಹೇಳ್ತಾಳೆ. ಆಗ ಮಿಸ್ ಹೇಳ್ತಾರೆ, ಶಿಯಾನ್ ನಿನ್ ಬಾಯ್ ಫ್ರೆಂಡು ಅಂತ ನನಗೆ ಗೊತ್ತು, ಆದ್ರೆ ನಿನ್ ಕೆಲಸದಲ್ಲಿ ಎಮೋಷನಲ್ನ ಮಿಕ್ಸ್ ಮಾಡಬಾರ್ದು. ಆಗ ಶೂಯಿ ಹೇಳ್ತಾಳೆ, ನನಗೂ ಕೂಡ ಅರ್ಥ ಆಗುತ್ತೆ, ಆದ್ರೆ ಈ ಸಮಯದಲ್ಲಿ ಇಂಟರ್ವ್ಯೂ ಮಾಡೋದು ಸರಿಯಲ್ಲ. ಆಗ ಮಿಸ್ ಈಗ ಕೂಡ ಶೂಯಿ ಮಾತು ಅರ್ಥ ಆಗುತ್ತೆ, ಅವರು ಕೂಡ ಒಪ್ಕೋತಾರೆ. ಮತ್ತೊಂದ್ ಕಡೆ ಈ ಮೀಟಿಂಗ್ ಅಲ್ಲಿ ಕೂತಿರ್ಬೇಕಾದ್ರೆ ನ್ಯಾನ್ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತಿರ್ತಾಳೆ. ಅದರಲ್ಲಿ ಶಿಯಾನ್ ಕಂಪ್ನಿ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಹಾಕಿರ್ತಾರೆ. ಅದು ಶೂಯಿಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಮಿಸ್ ಈನ ಕೇಳ್ತಾಳೆ, ನಾನು ಶಿಯಾನ್ನ ಇಂಟರ್ವ್ಯೂ ಮಾಡ್ತೀನಿ, ಆದ್ರೆ ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನೇ ಡಿಸೈಡ್ ಮಾಡ್ತೀನಿ. ಮಿಸ್ ಈ ಕೂಡ ಶೂಯಿ ಮಾತಿಗೆ ಒಪ್ಕೋತಾರೆ. ಶೂಯಿ ಓದೋದಿಕ್ಕೆ ಅಂತ ಕೆಲವೊಂದು ಬುಕ್ಸ್ ತಗೋತಾಳೆ. ಅವಳು ಆರ್ಟಿಕಲ್ ನ ಬರೆದು ಪಬ್ಲಿಷ್ ಮಾಡ್ತಾಳೆ. ಅವಳು ಶಿಯಾನ್ ಕಂಪ್ನಿ ಬಗ್ಗೆ ಎಂತ ಆರ್ಟಿಕಲ್ ಬರ್ದಿರ್ತಾಳೆ ಅಂದ್ರೆ ಉಲ್ಟಾ ಸೀದಾ ಮಾತಾಡ್ತಾ ಇದ್ದಿದ್ದೆಲ್ಲ ಸ್ಟಾಪ್ ಆಗಿ ಪಾಸಿಟಿವ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಶಿಯಾನ್ ಕೂಡ ಶೂಯಿ ಬರ್ದಿರೋ ಆರ್ಟಿಕಲ್ ನ ಓದಿ ಸ್ಮೈಲ್ ಮಾಡ್ತಾನೆ. ಶೂಯಿ ಮನೇಲಿ ಕುಕ್ ಮಾಡ್ತಿರ್ತಾಳೆ. ಶಿಯಾನ್ ಹಿಂದೆಯಿಂದ ಬಂದು ಶೂಯಿನ ಅಗ್ ಮಾಡ್ಕೊಂಡು ಅವಳ ಕೆನ್ನೆಗೆ ಕಿಸ್ ಮಾಡಿ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅವಳ ಮಾತನ್ನ ಕೇಳ್ತಿದ್ದಾಗೆ ಶೂಯಿಗೆ ತುಂಬಾನೇ ಖುಷಿ ಆಗುತ್ತೆ. ಶಿಯಾನ್ ಕೇಳ್ತಾಳೆ, ನನಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಬೇರೆ ಏನಾದ್ರೂ ಮಾಡ್ಬೇಕು. ಆಗ ಶಿಯಾನ್ ಹೇಳ್ತಾನೆ, ನೀನು ಮತ್ತಷ್ಟು ಜನಗಳ ಜೊತೆ ಇಂಟರ್ವ್ಯೂ ಮಾಡೋದಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಶೂಯಿಗೆ ಇದಕ್ಕಿಂತ ಒಳ್ಳೆ ಗಿಫ್ಟ್ ಬೇರೆ ಏನೋ ಬೇಕಾಗಿರಲ್ಲ. ಅವಳು ಖುಷಿ ಆಗ್ತಾಳೆ. ನೆಕ್ಸ್ಟ್ ಡೇ ಶಿಯಾನ್ ಆಫೀಸ್ ಬರ್ತಾನೆ. ಅಂಕಲ್ ಟ್ಯಾನ್ ಜಿಯಾನ್ ಇಬ್ರು ಕೂಡ ಶಿಯಾನ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾ ಅವನನ್ನ ಹೊಗಳುತ್ತಾ ಮಾತಾಡ್ತಿರ್ತಾರೆ. ಯಾಕಂದ್ರೆ ಶಿಯಾನ್ ತಗೊಂಡಿರೋ ನಿರ್ಧಾರದಿಂದ ಅವನ ಕಂಪ್ನಿ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಮತ್ತೊಂದ್ ಕಡೆ ಶೂಯಿ ಮೀಟಿಂಗ್ ಅಲ್ಲಿ ಇರ್ತಾಳೆ. ಎಲ್ರು ಕೂಡ ಶೂಯಿ ಬರ್ದಿರೋ ಆರ್ಟಿಕಲ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಿರ್ತಾರೆ. ಜಿಯು ಮತ್ತೊಂದು ಹುಡುಗಿನ ಶೂಯಿ ಹತ್ರ ಕರ್ಕೊಂಡ್ ಬರ್ತಾಳೆ.
ಇರ್ತಾಳೆ. ಅವಳು ಹೇಳ್ತಾಳೆ, ನಿಮ್ ಜೊತೆ ಕೆಲಸ ಮಾಡ್ತಾ ನಿಮ್ ರೀತಿ ಒಳ್ಳೆ ರಿಪೋರ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಆಗ ಶೂಯಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ನಾನ್ ನಿನ್ನ ಕೆಲ್ಸಕ್ಕೆ ಇಟ್ಕೋತೀನಿ ಅಂತ ಹೇಳ್ತಾಳೆ. ಅವಳ ಮಾತು ಕೇಳಿ ಜಿಯು ಆ ಹುಡುಗಿ ಇಬ್ರು ಕೂಡ ತುಂಬಾನೇ ಖುಷಿ ಆಗ್ತಾರೆ. ಇದಾದ್ಮೇಲೆ ಶೂಯಿ ಸೀನಿಯರ್ಸ್ ಮುಂದೆ ಡಿಜಿಟಲ್ ಮ್ಯಾಗಝೀನ್ ನಲ್ಲಿ ಪ್ರೆಸೆಂಟೇಶನ್ ಕೊಡ್ತಿರ್ತಾಳೆ. ಅವಳು ತುಂಬಾನೇ ನರ್ವಸ್ ಆಗಿರ್ತಾಳೆ. ಆಗ ಮಿಸ್ ಇ ಹೇಳ್ತಾರೆ, ಸ್ವಲ್ಪ ಸಮಯ ರಿಲ್ಯಾಕ್ಸ್ ಆಗು, ಮೊದಲು ನೀನು ಯಾವ ರೀತಿ ಪ್ರೆಸೆಂಟೇಶನ್ ಕೊಡ್ತಿದ್ದೋ ಅದೇ ರೀತಿ ಕೊಡು ಅಂತ ಹೇಳ್ತಾರೆ. ಶೂಯಿ ಪ್ರೆಸೆಂಟೇಶನ್ ಕೊಡ್ತಾಳೆ. ಅದು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ, ಕ್ಲಾಪ್ ಮಾಡ್ತಾರೆ. ಶೂಯಿ ಹೊರ್ಗಡೆ ಬಂದು ಸ್ಟಾಫ್ಗಳಿಗೆ ಹೇಳ್ತಾಳೆ, ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಆಗ ಸ್ಟಾಫ್ ಎಲ್ರು ಶೂಯಿಗೆ ಕಂಗ್ರಾಚುಲೇಷನ್ ಹೇಳಿ ನಮಗೆ ಪಾರ್ಟಿ ಕೊಡಿಸ್ಬೇಕು ಅಂತ ಕೇಳ್ತಾರೆ. ಆಗ ಶೂಯಿ ಹೇಳ್ತಾಳೆ, ನಿಮ್ಗೆ ಏನ್ ಬೇಕು ಆರ್ಡರ್ ಮಾಡಿ, ನಾನು ಪೇ ಮಾಡ್ತೀನಿ ಅಂತ ಹೇಳ್ತಾಳೆ. ಈ ಖುಷಿ ವಿಷಯನ ಶಿಯಾನ್ ಜೊತೆ ಕೂಡ ಶೇರ್ ಮಾಡ್ಕೋತಾಳೆ. ನೆಕ್ಸ್ಟ್ ಡೇ ಶೂಯಿನ ಮಿಸ್ ಈ ಕ್ಯಾಬಿನ್ಗೆ ಬರೋದಕ್ಕೆ ಹೇಳಿ ಅವಳ ಪ್ರಪೋಸಲ್ ಎಕ್ಸೆಪ್ಟ್ ಆಗಿದ್ಯೋ ಇಲ್ವೋ ಅನ್ನೋದನ್ನ ಹೇಳೋದಿಕ್ಕೆ ಅಂತ ಕರ್ಸಿರ್ತಾರೆ. ಮಿಸ್ ಈ ಹೇಳ್ತಾರೆ, ನಿನ್ ಪ್ರಪೋಸಲ್ ಅವರಿಗೆ ತುಂಬಾ ಇಷ್ಟ ಆಗಿದೆ, ಆದ್ರೆ ಅವರಿಗೆ ಅನ್ಸಿದೆ ನಿನ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ, ಅದರಿಂದ ನಿನಗೆ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನನಗೂ ಕೂಡ ಅದೇ ರೀತಿ ಅನ್ಸುತ್ತೆ. ಫ್ರೆಂಡ್ ಫೇಸ್ ನಲ್ಲಿ ಆರ್ಟಿಕಲ್ ಬರೀ ಒಳ್ಳೊಳ್ಳೆ ಇಂಟರ್ವ್ಯೂ ಸಿಗುತ್ತೆ. ಆಗ ಶೂಯಿ ಇದೇ ರೀಸನ್ ಆದ್ರೆ ನಾನು ಎಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿ ಕೆಲಸ ಮುಗಿಸ್ಕೊಂಡು ಹೊರಗಡೆ ಬರ್ತಾಳೆ. ಅಲ್ಲಿ ಒಬ್ಬ ಹುಡುಗ ಸಾಂಗ್ ಹೇಳ್ತಿರ್ತಾನೆ. ಅವನಿಗೆ ದುಡ್ಡು ಕೊಡೋದಿಕ್ಕೆ ಅಂತ ಬ್ಯಾಗಲ್ಲಿ ನೋಡ್ತಾಳೆ. ಆದ್ರೆ ಅವಳ ಹತ್ರ ಅಮೌಂಟ್ ಇರೋದಿಲ್ಲ. ಆ ಹುಡುಗನ್ನ ವೀಲ್ ಚಾಟ್ ಅಲ್ಲಿ ಆಡ್ ಮಾಡೋದಕ್ಕೆ ಕೇಳ್ತಾ ಇರ್ತಾಳೆ. ಅದನ್ನ ಕೇಳಿಸ್ಕೊಂಡು ಶಿಯಾನ್ ವೀಲ್ ಚಾಟ್ ಅಲ್ಲಿ ಆಡ್ ಮಾಡೋ ಅವಶ್ಯಕತೆ ಏನೂ ಇಲ್ಲ, ನಾನು ಇದೀನಲ್ವಾ ಅಂತ ಹೇಳ್ತಾನೆ. ಆಗ ಶೂಯಿ ಶಿಯಾನ್ಗೆ ಹೇಳ್ತಾಳೆ, ನಾನು ಅವರಿಗೆ ಅಮೌಂಟ್ ಕೊಡೋದಕ್ಕೆ ವೀಲ್ ಚಾಟ್ ಕೇಳ್ತಿದ್ದೆ ಅಂತ ಹೇಳಿ ಶಿಯಾನ್ನ ಬಂದು ಹಗ್ ಮಾಡ್ಕೋತಾಳೆ. ಆಗ ಶಿಯಾನ್ ಶೂಯಿಗೆ ಅಲ್ಲೇ ಕಿಸ್ ಮಾಡ್ತಾನೆ. ಶೂಯಿ ಅಪ್ಸೆಟ್ ಆಗಿರೋದನ್ನ ಶಿಯಾನ್ ಅಬ್ಸರ್ವ್ ಮಾಡಿ ಕೇಳ್ತಾನೆ, ಯಾಕೆ ಅಪ್ಸೆಟ್ ಆಗಿದ್ಯಾ? ಆಗ ಶೂಯಿ ಹೇಳ್ತಾಳೆ, ನಾನು ನನ್ನ ಕೆಲಸದಲ್ಲಿ ಫೇಲ್ ಆದೆ. ಆಗ ಶಿಯಾನ್ ಹೇಳ್ತಾನೆ, ನಾನು ನಿಮ್ಮ ಎಡಿಟರ್ ಹತ್ರ ಹೋಗಿ ಮಾತಾಡ್ಲಾ? ಆಗ ಶೂಯಿ ಸರಿ ಅಂತ ಹೇಳ್ತಾಳೆ. ಶಿಯಾನ್ ಮಿಸ್ ಈ ಜೊತೆ ಮಾತಾಡೋದಿಕ್ಕೆ ಅಂತ ಹೋಗ್ತಾ ಇದ್ರೆ ಶೂಯಿ ಹೇಗೋ ಮಾಡಿ ಅವನನ್ನ ತಡಿತಾಳೆ. ಅವಳು ಹೇಳ್ತಾಳೆ, ಈ ರೀತಿ ಮಿಸ್ ಈ ಜೊತೆ ಮಾತಾಡೋದು ಸರಿಯಲ್ಲ. ಶೂಯಿ ಮನೆಗೆ ಬಂದ್ಮೇಲೂ ಕೂಡ ತುಂಬಾನೇ ಅಪ್ಸೆಟ್ ಆಗಿರ್ತಾಳೆ. ಶಿಯಾನ್ ಅವಳ ಮೂಡನ್ನ ಸರಿ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೂ ಕೂಡ ಅವಳು ಬೇಜಾರ್ ಮಾಡ್ಕೊಂಡಿರ್ತಾಳೆ. ಶೂಯಿ ಪಕ್ಕ ಬಂದು ಕೂತ್ಕೋತಾನೆ. ಆಗ ಶೂಯಿ ಶಿಯಾನ್ಗೆ ಏರ್ ಬ್ಯಾಂಡ್ ಹಾಕಿ ಹೇಳ್ತಾಳೆ, ನೀನು ನನ್ನ ಜೊತೆ ಸೆಲ್ಫಿ ತಗೊಂಡ್ರೆ ನನ್ನ ಮೂಡು ಸರಿ ಆಗುತ್ತೆ ಅಂತ ಹೇಳಿ ಶಿಯಾನ್ಗೆ ಏರ್ ಬ್ಯಾಂಡ್ ಹಾಕಿ ಇಬ್ರು ಕೂಡ ಸೆಲ್ಫಿ ತಗೋತಾರೆ. ನೆಕ್ಸ್ಟ್ ಡೇ ಶೂಯಿ ಆಫೀಸ್ಗೆ ಹೋಗ್ತಿರ್ಬೇಕಾದ್ರೆ ಅವಳ ಕೊಲೆಗಿಂದ ಕಾಲ್ ಬರುತ್ತೆ. ಶೂಯಿ ಫೋನಲ್ಲಿ ಮಾತಾಡ್ತಿದ್ರೆ ಶಿಯಾನ್ ಅವಳನ್ನ ನೋಡ್ತಾ ಇರ್ತಾನೆ. ಅವನಿಗೆ ಜಲಸಿ ಆಗುತ್ತೆ. ಶೂಯಿ ಹತ್ರ ಬಂದು ಕೇಳ್ತಾನೆ, ನೀನು ಯಾರ ಜೊತೆ ಮಾತಾಡ್ತಿದ್ದೆ? ಆಗ ಶೂಯಿ ಹೇಳ್ತಾಳೆ, ನಾನು ನನ್ನ ಕೊಲೀಗ್ ಜೊತೆ ಮಾತಾಡ್ತಿದ್ದೆ. ಆಗ ಶಿಯಾನ್ ಹೇಳ್ತಾನೆ, ಎಲ್ರಿಗೂ ಕೂಡ ನಿನ್ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತಾರೆ. ಆಗ ಶೂಯಿ ಶಿಯಾನ್ಗೆ ಹೇಳ್ತಾಳೆ, ಆದ್ರೆ ನನ್ನ ಪ್ರೀತಿ ನಿಮ್ಮ ಮೇಲೆ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ ಅಂತ ಹೇಳಿ ಶಿಯಾನ್ ಕೆನ್ನೆಗೆ ಕಿಸ್ ಮಾಡಿ ಅಲ್ಲಿಂದ ಹೋಗ್ತಾಳೆ. ಶೂಯಿ ಆಫೀಸ್ನಲ್ಲಿ ಶಿಯಾನ್ ಅವಳ ಫೋಟೋನ ಇಟ್ಕೊಂಡಿರ್ತಾಳೆ. ರಾತ್ರಿ ಮನೇಲಿ ಮಲ್ಕೊಂಡಿರ್ತಾಳೆ. ಶಿಯಾನ್ ಬಂದು ಶೂಯಿ ತಲೆ ಮೇಲೆ ಕೈ ಇಡ್ತಾನೆ. ಸ್ನೋ ಫಾಲ್ ಶುರುವಾಗುತ್ತೆ. ಶೂಯಿ ಕೂಡ ಎಚ್ಚರ ಆಗುತ್ತೆ. ಶೂಯಿ ಸ್ನೋ ಫಾಲ್ ನ ನೋಡ್ತಿರ್ಬೇಕಾದ್ರೆ ಶಿಯಾನ್ ಹಿಂದೆಯಿಂದ ಬಂದು ಹಗ್ ಮಾಡ್ಕೋತಾನೆ. ಆಗ ಅವಳು ಹೇಳ್ತಾಳೆ, ವೆಂಟನ್ಸ್ಗಿಂತ ಮೊದಲು ಕಪಲ್ಸ್ ಸ್ನೋ ಫಾಲ್ ನ ನೋಡಿದ್ರೆ ಅವರಿಬ್ರು ಯಾವಾಗ್ಲೂ ಜೊತೆಯಾಗಿರ್ತಾರಂತೆ. ಆಗ ಶಿಯಾನ್ ಶೂಯಿಗೆ ಕಿಸ್ ಮಾಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಶೂಯಿ ಆಫೀಸ್ ನಲ್ಲಿ ಜಿಯುಗೆ ಒಂದು ಲೆಟರ್ ಕೊಡ್ತಾರೆ. ಜಿಯು ಬರ್ದಿರೋ ಆರ್ಟಿಕಲ್ ಫ್ರೆಂಡ್ ಪೇಜ್ ನಲ್ಲಿ ಪಬ್ಲಿಷ್ ಆಗಿರುತ್ತೆ. ಜಿಯು ಜರ್ನಲಿಸ್ಟ್ ಆಗಿ ಎಕ್ಸೆಪ್ಟ್ ಆಗಿರ್ತಾಳೆ. ಅದನ್ನ ನೋಡಿ ಜಿಯುಗೆ ತುಂಬಾನೇ ಖುಷಿ ಆಗುತ್ತೆ. ಮತ್ತೊಂದ್ ಕಡೆ ಗುಹಾನ್, ಯು, ಶಿಯಾನ್ 3 ಜನನು ಯು ಮನೇಲಿ ಕೂತ್ಕೊಂಡು ಆಫೀಸ್ ಬಗ್ಗೆ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಡೋರ್ ಬೆಲ್ ಆಗುತ್ತೆ. ಯು ಡೋರಿನ ಓಪನ್ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಪ್ರೊಫೆಸರ್ ಯು ಮನೆಗೆ ಜಿಯು ಬಂದಿರ್ತಾಳೆ. ಅವಳು ಬರ್ತಿದ್ದಾಗೆ ತುಂಬಾನೇ ಎಕ್ಸೈಟ್ ಆಗಿರ್ತಾಳೆ. ಯುನ ಹಗ್ ಮಾಡ್ಕೋತಾಳೆ. ಅವನಿಗೆ ಹೇಳ್ತಾಳೆ, ನಾನು ಜರ್ನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿ ಯುಗೆ ಕಿಸ್ ಮಾಡ್ತಾಳೆ. ಗುಹಾನ್, ಶಿಯಾನ್ ಇಬ್ರು ಕೂಡ ಜಿಯುನ ನೋಡ್ತಾರೆ. ಶಿಯಾನ್ ಇರೋದನ್ನ ನೋಡಿ ಜಿಯುಗೆ ಶಾಕ್ ಆಗುತ್ತೆ. ಅವಳಿಗೆ ಎಂಬ್ಯಾರೇಸ್ಮೆಂಟ್ ಫೀಲ್ ಆಗುತ್ತೆ. ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಶಿಯಾನ್ ಅವಳು ಹೋಗೋದನ್ನ ತಡಿತಾನೆ. ಜಿಯು ಯು ಕೈನ ಇಟ್ಕೋತಾಳೆ. ಆಗ ಶಿಯಾನ್ ಬೆರಳು ಮಾಡಿ ನನ್ನ ಹತ್ರ ಬಾ ಅಂತ ಕರೀತಾರೆ. ಆಗ ಜಿಯು ಕೇಳ್ತಾಳೆ, ಅಂಕಲ್ ನೀವು ನನ್ನನ್ನ ಕರಿತಿದ್ದೀರಾ? ಆದ್ರೆ ಶಿಯಾನ್ ಪ್ರೊಫೆಸರ್ ಯುನ ಬರೋದಕ್ಕೆ ಹೇಳ್ತಾರೆ. ಅವ್ರು ಹೇಳ್ತಾರೆ, ನೀನು ಕೂಡ ನನ್ನನ್ನ ಅಂಕಲ್ ಅಂತ ಕರಿಬೇಕು. ಅವ್ನ ಮಾತು ಕೇಳಿ ಎಲ್ಲರೂ ಕೂಡ ನಗದಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಒಂದು ಇವೆಂಟ್ ನಡೀತಾ ಇರುತ್ತೆ. ಬೆಸ್ಟ್ ಜರ್ನಲಿಸ್ಟ್ ಅವಾರ್ಡ್ ಕೊಡ್ತಿರ್ತಾರೆ. ಅದಕ್ಕೆ ಶಿಯಾನ್ ಕೂಡ ಬಂದಿರ್ತಾರೆ. ಬೆಸ್ಟ್ ಜರ್ನಲಿಸ್ಟ್ ಆಗಿ ಶೂಯಿಗೆ ಅವಾರ್ಡ್ ಸಿಕ್ಕಿರುತ್ತೆ. ಅವಾರ್ಡನ್ನ ರಿಸೀವ್ ಮಾಡ್ಕೋತಾಳೆ. ಮತ್ತೊಂದ್ ಕಡೆ ಲಿಯಾನ್ ಟೆಕ್ನಾಲಜಿ ಸೀನ್ ನೋಡ್ತೀವಿ. ಚಿಂಗ್ ಕಾಂಗ್ ಎಲ್ರಿಗೂ ಕಂಗ್ರಾಚುಲೇಷನ್ ಹೇಳ್ತಾರೆ. ಅಲ್ಲಿ ಯೋಂಗಿ, ಶಿಯಾನ್, ಶೂಯಿ, ಗುಹಾನ್ ಎಲ್ರು ಕೂಡ ಬಂದಿರ್ತಾರೆ. ಚಿಂಗ್ ಕಾಂಗ್ ಕಂಪ್ನಿನಲ್ಲಿ ಚೆನ್ನಾಗಿ ಕೆಲಸ ನಡೀತಾ ಇರೋದ್ರಿಂದ ಎಲ್ರಿಗೂ ಕೂಡ ಪಾರ್ಟಿ ಕೊಡ್ತಿರ್ತಾರೆ.
ಇರ್ತಾರೆ. ಮತ್ತೊಂದ್ ಕಡೆ ಶಿಯಾನ್ ಶೂಯಿ ಕೈನ ಇಟ್ಕೊಂಡು ಅವನ್ ಜೋಬ್ ಒಳಗಡೆ ಕೈ ಹಾಕಿಸ್ತಾನೆ. ಅದ್ರಲ್ಲಿ ಒಂದು ಬಾಕ್ಸ್ ಇರುತ್ತೆ. ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಉಂಗ್ರ ಇರುತ್ತೆ. ಶಿಯಾನ್ ಶೂಯಿಗೆ ನನ್ನನ್ನ ಮದ್ವೆ ಆಗ್ತೀಯಾ ಅಂತ ಹೇಳಿ ಅವಳಿಗೆ ಪ್ರಪೋಸ್ ಮಾಡ್ತಾ ಅವಳ ಕೈ ಇಟ್ಕೊಂಡು ಉಂಗ್ರ ಹಾಕೋದಿಕ್ಕೆ ಅಂತ ಹೋಗ್ತಾನೆ. ಆಗ ಶೂಯಿ ಅವಳ ಕೈನ ದೂರ ತಗೊಂಡು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಶಿಯಾನ್ಗೆ ಏನು ಕೂಡ ಅರ್ಥ ಆಗಲ್ಲ. ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ಶೂಯಿ ಹೇಳ್ತಾಳೆ, ನೀನ್ ಯಾರು ಇಷ್ಟು ಸುಂದರವಾಗಿರೋ ಹುಡ್ಗಿ ಕೈನ ಇಟ್ಕೊಳ್ಳೋದಿಕ್ಕೆ? ಈಗಾಗ್ಲೇ ನನ್ಗೆ ಹಸ್ಬೆಂಡ್ ಇದ್ದಾರೆ. ಶೂಯಿ ಶಿಯಾನ್ನ ಇಂಡೈರೆಕ್ಟ್ ಆಗಿ ಹಸ್ಬೆಂಡ್ ಅಂತ ಹೇಳಿರ್ತಾಳೆ. ಅವಳ ಮಾತ್ ಕೇಳಿ ನಗ್ತಾ ಶಿಯಾನ್ ಶೂಯಿನ ಎತ್ಕೊಂಡು ತಿರ್ಗೋದಿಕ್ಕೆ ಶುರು ಮಾಡ್ತಾನೆ. ಶೂಯಿ ಆಫೀಸ್ ಬರ್ತಾಳೆ. ಮಿಸ್ ಈ ಮದ್ವೆ ಇನ್ವಿಟೇಷನ್ ಕಾರ್ಡ್ ನ ಶೂಯಿ ಕೊಡ್ತಾರೆ. ಶೂಯಿ ಬೇಗನೆ ಓಪನ್ ಮಾಡಿ ಮಿಸ್ ಈ ಯಾರ್ ಜೊತೆ ಮದ್ವೆ ಆಗ್ತಿದ್ದಾರೆ ಅಂತ ನೋಡ್ತಾಳೆ. ಅಂಕಲ್ ಗಾನ್ ಮಿಸ್ ಈ ಇಬ್ರು ಕೂಡ ಮದ್ವೆ ಆಗ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಅವಳಿಗೆ ಶಾಕ್ ಆಗುತ್ತೆ. ಮಿಸ್ ಈನ ಕೇಳ್ತಾರೆ, ಇದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ, ಮೊದಲು ನಿಮ್ ಭೇಟಿ ಹೇಗಾಯ್ತು? ಆಗ ಮಿಸ್ ಈ ಹೇಳ್ತಾರೆ, ನಾನು ಕೆಲ್ಸಕ್ಕೆ ಸೇರಿ 3 ವರ್ಷ ಆಗಿತ್ತು. ಆಗ ಮಿಸ್ಟರ್ ಗಾನ್ ನ ಇಂಟರ್ವ್ಯೂ ಮಾಡೋದಿಕ್ಕೆ ಅವಕಾಶ ಸಿಕ್ತು. ಆಗ್ಲಿಂದ ನಮ್ ರಿಲೇಶನ್ಶಿಪ್ ಶುರುವಾಯ್ತು ಅಂತ ಹೇಳ್ತಾರೆ. ಈಗ ಅಂಕಲ್ ಗಾನ್ ಮಿಸ್ ಈ ಮದ್ವೆ ಸೀನ್ ನ ನೋಡ್ತೀವಿ. ಎಲ್ರು ಕೂಡ ಜೊತೆಲಿ ಡ್ರಿಂಕ್ ಮಾಡ್ತಾರೆ, ತುಂಬಾನೇ ಖುಷಿಯಾಗಿರ್ತಾರೆ. ಅಲ್ಲಿ ಎಲ್ರು ಕೂಡ ಈ 3 ಕಪಲ್ ಬಗ್ಗೆ ಮಾತಾಡೋದಿಕ್ಕೆ ಶುರು ಮಾಡ್ತಾರೆ. ಇವರು ಯಾವಾಗ ಮದ್ವೆ ಆಗ್ತಾರೆ ಅಂತ. ಆಗ ಗುಹಾನ ಹೇಳ್ತಾರೆ, ನೀನು ಯಾವಾಗ ಮದ್ವೆ ಆಗ್ತೀಯಾ? ಆಗ ಗುಹಾನ್ ಹೇಳ್ತಾನೆ, ಮದ್ವೆ ಯಾವಾಗ ಅಂತ ಬಾಯಿ ಮೇಲೆ ಡಿಪೆಂಡ್ ಆಗಿದೆ. ಅವಳು ಯಾವಾಗ ಹೇಳ್ತಾಳೆ ಅವಾಗ ನಾನು ಮದ್ವೆ ಆಗ್ತೀನಿ ಅಂತಾನೆ. ಶಿಯಾನ್ನ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಶೂಯಿ ಹೇಳಿದ್ರೆ ನಾನು ಮದ್ವೆಗೆ ತಯಾರಿದ್ದೀನಿ, ಆದ್ರೆ ನಮ್ಗಿಂತ ಪ್ರೊಫೆಸರ್ ಯು ದೊಡ್ಡವನು, ಅವನು ಯಾವಾಗ ಮದ್ವೆ ಆಗ್ತಾನೆ ಅಂತ ಕೇಳ್ತಾರೆ. ಆಗ ಯು ಹೇಳ್ತಾರೆ, ದೊಡ್ಡವರು ಯಾವಾಗ ಮದ್ವೆ ಆಗು ಅಂತ ಹೇಳ್ತಾರೋ ಆಗ ನಾನು ಮದ್ವೆ ಆಗಕ್ಕೆ ತಯಾರಿದ್ದೀನಿ ಅಂತ ಹೇಳಿ 3 ಜನನು ಒಂದೇ ಸಾರಿ ನಾವೀಗ್ಲೇ ಮದ್ವೆಗೆ ತಯಾರಿಲ್ಲ, ಮೊದ್ಲು ನಮ್ ಕೆರಿಯರ್ ಕಡೆ ಫೋಕಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಆಗ ಮಿಸ್ ಈ ಹೇಳ್ತಾರೆ, ಯಾರ್ ಮೊದ್ಲು ನಾನ್ ಎಸೆಯೋ ಹೂವಿನ ಬಗ್ಗೆನ ಇಟ್ಕೋತಾರೋ ಅವ್ರ ಮೊದ್ಲು ಮದ್ವೆ ಆಗ್ತಾರೆ. ಆಗ 3 ಕಪಲ್ ಕೂಡ ಅವ್ರವ್ರ ಪಾರ್ಟ್ನರ್ ಮೊದ್ಲು ನೀನೆ ಹೂವಿನ ಬೊಕ್ಕೆನ ಇಟ್ಕೋಬೇಕು ಅಂತ ಹೇಳ್ತಾರೆ. ಮಿಸ್ ಈ ಹೂವಿನ ಬೊಕ್ಕೆನ ಎಸಿತಾರೆ. 3 ಜನನು ಕೂಡ ಹೂನ ಇಟ್ಕೊಳ್ಳೋದಿಕ್ಕೆ ಅಂತ ಜಂಪ್ ಮಾಡ್ತಾರೆ. ನೆಕ್ಸ್ಟ್ ಶೂಯಿ ಶಿಯಾನ್ ಮದ್ವೆ ಇರುತ್ತೆ. ಶೂಯಿ ಅವ್ರ ತಂದೆ ಜೊತೆ ಬರ್ತಾಳೆ. ಶಿಯಾನ್ ನ ನೋಡ್ತಿದ್ದಾಗೆ ಓಡ್ಕೊಂಡ್ ಬಂದು ಹಗ್ ಮಾಡ್ಕೊಂಡು ಕಿಸ್ ಮಾಡ್ತಾಳೆ. ಇಲ್ಲಿಗೆ ಈ ಡ್ರಾಮಾ ಹ್ಯಾಪಿ ಎಂಡಿಂಗ್ ಆಗುತ್ತೆ. ನಿಮ್ಗೆ ನನ್ನ ವಿವರಣೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.